ಕ್ವಶನ್ ನಂಬರ್ 1. ಸಾವಿರದ 1935 ಕಾಯ್ದೆಯ ಪ್ರಕಾರ 1935 ಕಾಯ್ದೆಯ ಪ್ರಕಾರ ಮುಂದಿನ ಯಾವ ಪ್ರಾಂತ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ರೂಪುಗೊಳ್ಳಲಿಲ್ಲ? 1935ರಲ್ಲಿ 1937ರಲ್ಲಿ ಚುನಾವಣೆ ನಡೀತದೆ. 1937ರಲ್ಲಿ ಚುನಾವಣೆ. 1935 ಕಾಯ್ದೆಯ ಪ್ರಕಾರ ಮುಂದಿನ ಪ್ರಾಂತ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ರೂಪುಗೊಳ್ಳಲಿಲ್ಲ. ಯಾವ ಸ್ಥಳದಲ್ಲಿ? ಬಿಹಾರದಲ್ಲಿ, ಮದ್ರಾಸ್ದಲ್ಲಿ, ಒರಿಸ್ಸಾದಲ್ಲಿ, ಪಂಜಾಬದಲ್ಲಿ ಕಾಂಗ್ರೆಸ್ ಸರ್ಕಾರ ರೂಪುಗೊಳ್ಳಲಿಲ್ಲ. ಈ ಸಮಯದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವ ಸ್ಥಳದಲ್ಲಿ ರೂಪುಗೊಳ್ಳಲಿಲ್ಲ? ಅಂದ್ರ ಪಂಜಾಬ್ ರೈಟ್ ಆನ್ಸರ್ ನೋಡಿ. ಪಂಜಾಬ್. ಯಾವ ಸ್ಥಳದಲ್ಲಿ ಸರ್ಕಾರ ರೂಪುಗೊಳ್ಳಲಿಲ್ಲ? 1935 ಕಾಯ್ದೆ ಪ್ರಕಾರ ಮುಂದಿನ ಯಾವ ಪ್ರಾಂತ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ರೂಪುಗೊಳ್ಳಲಿಲ್ಲ ಅಂದ್ರ ಸರಿಯಾದ ಉತ್ತರ ಪಂಜಾಬ್. 1935 ಕಾಯ್ದೆ ಪ್ರಕಾರ ಮುಂದಿನ ಯಾವ ಪ್ರಾಂತ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ರೂಪುಗೊಳ್ಳಲಿಲ್ಲ ಅಂದ್ರ ಪಂಜಾಬ್ ಪ್ರಾಂತ್ಯ. ನೆಕ್ಸ್ಟ್ ಕ್ವಶನ್. ಈ ಮುಂದಿನ ಹೇಳಿಕೆಗಳನ್ನ ಗಮನಿಸಿ. 2007 IAS ಕೇಳಿದ ಪ್ರಶ್ನೆ ಇದು. ಕ್ವಿಟ್ ಇಂಡಿಯಾ ಚಳವಳಿಯನ್ನ ಪ್ರಾರಂಭಿಸಿದ ಮಹಾತ್ಮ ಗಾಂಧೀಜಿಯವರು ಸರ್ಕಾರಿ ನೌಕರರಿಗೆ ರಾಜೀನಾಮೆ ಕೊಡುವಂತೆ ಸೂಚಿಸಿದರು. ತಮ್ಮ ಪೋಸ್ಟ್ಗಳನ್ನ ತೊರೆಯುವಂತ ಸೈನಿಕರಿಗೆ ಕೇಳಿಕೊಂಡರು. ರಾಜ್ಯ ಸಂಸ್ಥಾನಗಳ ರಾಜರಿಗೆ ತಮ್ಮ ಪ್ರಜೆಗಳ ಪ್ರಭುತ್ವವನ್ನು ಒಪ್ಪಿಕೊಳ್ಳುವಂತೆ ಕೇಳಿಕೊಂಡರು. ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ? 1, 2, 2, 3 ಮಾತ್ರ 1, 2, 3 ಸರಿ. ಮುಂದಿನ ಹೇಳಿಕೆಗಳನ್ನ ಗಮನಿಸಿ. ಕ್ವಿಟ್ ಇಂಡಿಯಾ ಚಳವಳಿಯನ್ನ ಪ್ರಾರಂಭಿಸಿದ ಮಹಾತ್ಮ ಗಾಂಧೀಜಿಯವರು ಕ್ವಿಟ್ ಇಂಡಿಯಾ ಚಳವಳಿಯನ್ನ ಪ್ರಾರಂಭಿಸಿದ ಮಹಾತ್ಮ ಗಾಂಧೀಜಿಯವರು ಸರ್ಕಾರಿ ನೌಕರರಿಗೆ ರಾಜೀನಾಮೆ ಕೊಡುವಂತೆ ಸೂಚಿಸಿದರು. ತಮ್ಮ ಪೋಸ್ಟ್ಗಳನ್ನು ತೊರೆಯುವಂತೆ ಸೈನಿಕರಿಗೆ ಹೇಳಿಕೊಂಡರು. ರಾಜ್ಯ ಸಂಸ್ಥಾನಗಳನ್ನು ರಾಜರಿಗೆ ತಮ್ಮ ಪ್ರಜೆಗಳ ಪ್ರಭುತ್ವವನ್ನು ಒಪ್ಪಿಕೊಳ್ಳುವಂತೆ ಕೇಳಿಕೊಂಡರು. 1, 2 ಸರಿಯಾಗಿದೆ. ಕ್ವಿಟ್ ಇಂಡಿಯಾ ಚಳವಳಿ ಮಹಾತ್ಮ ಗಾಂಧೀಜಿಯವರು ಏನ್ ಕರೆ ಕೊಟ್ಟರು? ಸರ್ಕಾರಿ ನೌಕರಿಗೆ ರಾಜೀನಾಮೆ ಕೊಡುವಂತೆ ಸೂಚಿಸಿದರು. ರೈಟ್ ಆನ್ಸರ್ 3 ಮಾತ್ರ ಸರಿಯಾಗಿದೆ. ಗಾಂಧೀಜಿಯವರ ಬೇಡಿಕೆ ಏನಾಗಿತ್ತು ಅಂತಲ್ಲಿ 3 ಮಾತ್ರ ಸರಿ. ಕ್ವಿಟ್ ಇಂಡಿಯಾ ಚಳವಳಿ ಭಾರತ ಬಿಟ್ಟು ತೊಲಗ ಚಳವಳಿ ಅಂತ ಕರಿತೀವಿ. ಆ ಕ್ವಿಟ್ ಇಂಡಿಯಾ ಚಳವಳಿಯನ್ನ ಪ್ರಾರಂಭಿಸಿದ ಮಹಾತ್ಮ ಗಾಂಧೀಜಿಯವರು ರಾಜ್ಯ ಸಂಸ್ಥಾನಗಳ ರಾಜರಿಗೆ ತಮ್ಮ ಪ್ರಜೆಗಳ ಪ್ರಭುತ್ವವನ್ನು ಒಪ್ಪಿಕೊಳ್ಳುವಂತೆ ಕೇಳಿಕೊಂಡರು. ತಮ್ಮ ಪ್ರಜೆಗಳ ಪ್ರಭುತ್ವವನ್ನು ಒಪ್ಪಿಕೊಳ್ಳುವಂತೆ ಕೇಳಿಕೊಂಡರು ಅಂತ ಸರಿಯಾದ ಉತ್ತರ 3 ಮಾತ್ರ ಸರಿಯಾಗಿದೆ. ನೆಕ್ಸ್ಟ್ ಕ್ವಶನ್. 1857ರ ದಂಗೆಯಿಂದ ಈ ಮುಂದಿನ ಯಾವ ಪ್ರಾಂತ್ಯದಲ್ಲಿ 1857ರ ದಂಗೆಯಿಂದ ಈ ಮುಂದಿನ ಯಾವ ಪ್ರಾಂತ್ಯದ ಮೇಲೆ ಯಾವುದೇ ಪರಿಣಾಮ ಉಂಟಾಗಲಿಲ್ಲ? ಝಾನ್ಸಿಯ ಮೇಲೆ, ಲಕ್ನೋದ ಮೇಲೆ, ಜಗದೀಶ್ಪುರದ ಮೇಲೆ, ಚಿತ್ತೂರದ ಮೇಲೆ. ಅಂದ್ರೆ ಈ ಸ್ಥಳದಲ್ಲಿ 1857ರ ದಂಗೆ ನಡೆಯಲಿಲ್ಲ ಅಂತ. 1857ರ ದಂಗೆ ಈ ಕೆಳಗಿನ ಯಾವ ಸ್ಥಳದಲ್ಲಿ ನಡೆಯಲಿಲ್ಲ ಅಂತ ಕ್ವಶನ್. ಬಿಹಾರದ ಜಗದೀಶ್ಪುರದಲ್ಲಿ ನಡೆದದಲ್ಲ. ಬಿಹಾರದ ಜಗದೀಶ್ಪುರದಲ್ಲಿ ಕುನ್ವರ್ ಸಿಂಗ್ ಇದ್ದ ಅಲ್ಲಿ. ಬಿಹಾರದ ಕುನ್ವರ್ ಸಿಂಗದಲ್ಲಿ ವಹಿಸಿಕೊಂಡಿದ್ದ ಆತ. ರೈಟ್ ಆನ್ಸರ್ ಯಾವ್ದಂದ್ರ ಸರಿಯಾಗಿರುವಂತ ಉತ್ತರ ಚಿತ್ತೂರು. ಚಿತ್ತೂರದಲ್ಲಿ ಒಂದು 1857ರ ದಂಗೆ ನಡೆಯಲಿಲ್ಲ. 1857ರ ದಂಗೆಯಿಂದ ಈ ಮುಂದಿನ ಯಾವ ಪ್ರಾಂತ್ಯದ ಮೇಲೆ ಯಾವುದೇ ಪರಿಣಾಮ ಉಂಟಾಗಲಿಲ್ಲ ಅಂದ್ರೆ ಸರಿಯಾದ ಉತ್ತರ ಚಿತ್ತೂರು. ರೈಟ್ ಆನ್ಸರ್ 1857ರ ದಂಗೆಯಿಂದ ಈ ಮುಂದಿನ ಯಾವ ಪ್ರಾಂತ್ಯದ ಮೇಲೆ ಯಾವುದೇ ಪರಿಣಾಮ ಉಂಟಾಗಲಿಲ್ಲ ಅಂದ್ರೆ ಸರಿಯಾದ ಉತ್ತರ ಚಿತ್ತೂರು. ರೈಟ್ ಆನ್ಸರ್ ಚಿತ್ತೂರು. 1857ರ ದಂಗೆಯಿಂದ ಈ ಮುಂದಿನ ಯಾವ ಪ್ರಾಂತ್ಯದ ಮೇಲೆ ಯಾವುದೇ ಪರಿಣಾಮ ಉಂಟಾಗಲಿಲ್ಲ ಅಂದ್ರೆ ಸರಿಯಾದ ಉತ್ತರ ಚಿತ್ತೂರು. ಸರಿಯಾಗಿರುವಂತ ಉತ್ತರ ಚಿತ್ತೂರು. 1857ರ ದಂಗೆಯ ಪ್ರಮುಖ ಮುಖಂಡರಾದ ಕುನ್ವರ್ ಸಿಂಗ್ ಯಾವ ಪ್ರದೇಶಕ್ಕೆ ಸೇರಿದವರಾಗಿದ್ದರು? ನೋಡಿ, ಅದೇ ರಿಪೀಟೆಡ್ ಪ್ರಶ್ನೆ. ಹೌದಾ? ಕರೆಕ್ಟ್ ಆನ್ಸರ್ ಮಾಡಿ. ಕುನ್ವರ್ ಸಿಂಗ್ ಅಂದ್ರು ಒಂದೇ, ಕುನ್ವರ್ ಸಿಂಗ್ ಅಂದ್ರು ಒಂದೇ. ಪುನಃ ಉತ್ತರ ಬಿಹಾರದ ಜಗದೀಶ್ಪುರ ಅಂತ ಕರಿತೀವಲ್ಲ ಅದು.
ಬಿಹಾರದ ಜಗದೀಶ್ಪುರ. ಬಿಹಾರದ ಜಗದೀಶ್ಪುರದ ನಾಯಕತ್ವ ವಹಿಸಿಕೊಂಡವರು ಯಾರಂದ್ರೆ ಕುಂವರ್ ಸಿಂಗ್, ರೈಟ್ ಆನ್ಸರ್. ಬಿಹಾರದ ಜಗದೀಶ್ಪುರದ ನಾಯಕತ್ವ ವಹಿಸಿಕೊಂಡವರು ಯಾರಂದ್ರೆ ಕುಂವರ್ ಸಿಂಗ್. 1857ರ ದಂಗೆಯ ಪ್ರಮುಖ ಮುಖಂಡರಾಗಿರುವಂತ ಕುಂವರ್ ಸಿಂಗ್ ಯಾವ ಪ್ರದೇಶಕ್ಕೆ ಸೇರಿದವರಾಗಿದ್ದರು ಅಂದ್ರ ಬಿಹಾರದ ಜಗದೀಶ್ಪುರ. ನೆಕ್ಸ್ಟ್ ಕ್ವಶನ್, ಮುಂದಿನವುಗಳಲ್ಲಿ ಯಾವುದು ಸರಿಯಾದ ಜೋಡಿ? ಸರಿಯಾದ ಜೋಡಿ ಯಾವುದಾಗಿದೆ? ಸರಿಯಾದ ಜೋಡಿ ಚಂಪಾರಣ್ಯ ರಾಜೇಂದ್ರ ಪ್ರಸಾದ್, ಅಹಮದಾಬಾದ್ ಮಿಲ್ ಕಾರ್ಮಿಕರು ಮೊರಾರ್ಜಿ ದೇಸಾಯಿ, ಖೇಡಾ ಸತ್ಯಾಗ್ರಹ ವಲ್ಲಭಾಯಿ ಪಟೇಲ್. IAS 2005ರಲ್ಲಿ ಕೇಳಿದಂತ ಪ್ರಶ್ನೆ ಇದು. IAS ಬಂದಂತ ಪ್ರಶ್ನೆಯಾಗಿದೆ. ಮುಂದಿನವುಗಳಲ್ಲಿ ಯಾವುದು ಸರಿಯಾದ ಜೋಡಿ? ಸರಿಯಾದ ಜೋಡಿ ಯಾವುದಾಗಿದೆ ಅಂತ. ಚಂಪಾರಣ್ಯ ರಾಜೇಂದ್ರ ಪ್ರಸಾದ್, ಅಹಮದಾಬಾದ್ ಮಿಲ್ ಕಾರ್ಮಿಕರು ಮೊರಾರ್ಜಿ ದೇಸಾಯಿ, ಖೇಡಾ ವಲ್ಲಭಾಯಿ ಪಟೇಲ್. ಚಂಪಾರಣ್ಯ ಸತ್ಯಾಗ್ರಹದಲ್ಲಿ ರಾಜೇಂದ್ರ ಪ್ರಸಾದ್ ಅವರು, ಅಹಮದಾಬಾದ್ ಮಿಲ್ ಕಾರ್ಮಿಕರ ಹೋರಾಟ ಮೊರಾರ್ಜಿ ದೇಸಾಯಿ ಅವರು, ಖೇಡಾ ವಲ್ಲಭಾಯಿ ಪಟೇಲ್. 2, 3 ರೈಟ್ ಆನ್ಸರ್. 1, 2, 3. ಸರ್, ಚಂಪಾರಣ್ಯದಲ್ಲಿ ರಾಜೇಂದ್ರ ಪ್ರಸಾದ್ ಇರ್ಲಿಲ್ಲ, ಇದ್ರು ರಾಜೇಂದ್ರ ಪ್ರಸಾದ್, ಬಟ್ ಕರೆದವ್ರು ಯಾರಂದ್ರೆ ರಾಜಕುಮಾರ್ ಶುಕ್ಲಾ. ಆ ಹೋರಾಟಕ್ಕೆ ಮಹಾತ್ಮ ಗಾಂಧೀಜಿ ಅವರನ್ನು ಕರೆದವ್ರು ಯಾರು ಅಂತಂದ್ರೆ ರಾಜೇಂದ್ರ ಪ್ರಸಾದ್ ಅಲ್ಲ, ರಾಜಕುಮಾರ್ ಶುಕ್ಲಾ ಅವರು ಕರೀತಾರೆ. ಬಟ್ ಆ ಹೋರಾಟದಲ್ಲಿ ಗಾಂಧೀಜಿಯವರ ಜೊತೆಯಲ್ಲಿ ಪಾಲ್ಗೊಂಡಂತ ವ್ಯಕ್ತಿ ಯಾರಂದ್ರೆ ರಾಜೇಂದ್ರ ಪ್ರಸಾದ್ ಭೇಟಿಯಾಗಿದ್ರು. ಮುಂದಿನಗಳಲ್ಲಿ ಯಾವ್ದು ಸರಿಯಾದ ಜೋಡಿ ಅಂತಂದ್ರೆ ಚಂಪಾರಣ್ಯ ರಾಜೇಂದ್ರ ಪ್ರಸಾದ, ಅಹಮದಾಬಾದ್ ಮಿಲ್ ಕಾರ್ಮಿಕರು ಮೊರಾರ್ಜಿ ದೇಸಾಯಿ, ಖೇಡಾ ಸತ್ಯಾಗ್ರಹ ವಲ್ಲಭಾಯಿ ಪಟೇಲ್. ಆ ಉದ್ದೇಶಕ್ಕಾಗಿ 1, 2, 3 ಸರಿಯಾಗಿದೆ. ನೆಕ್ಸ್ಟ್ ಕ್ವಶನ್, 1918ರ ಫೆಬ್ರವರಿಯಲ್ಲಿ ರೂಪುಗೊಂಡ UP ಕಿಸಾನ್ ಸಭಾದ ಸ್ಥಾಪನೆಯೊಂದಿಗೆ ಸಂಬಂಧ ಹೊಂದಿದವರು ಯಾರು? 1918ರಲ್ಲಿ ಫೆಬ್ರವರಿಯಲ್ಲಿ ರೂಪುಗೊಂಡ UP ಕಿಸಾನ್ ಸಭಾದ ಸ್ಥಾಪನೆಯೊಂದಿಗೆ ಸಂಬಂಧ ಹೊಂದಿದವರು ಯಾರು? ಇಂದ್ರನಾರಾಯಣ ದ್ವಿವೇದಿ, ಗೌರಿಶಂಕರ ಮಿತ್ರ ಅವರು, ಜವಾಹರ್ಲಾಲ್ ನೆಹರು ಅವರು, ಮದನ್ ಮೋಹನ್ ಮಾಳವೀಯ ಅವರು. 1918ರ ಫೆಬ್ರವರಿಯಲ್ಲಿ ರೂಪುಗೊಂಡ UP ಕಿಸಾನ್ ಸಭಾದ ಸ್ಥಾಪನೆಯೊಂದಿಗೆ ಸಂಬಂಧ ಹೊಂದಿದವರು ಯಾರು? ಇಂದ್ರನಾರಾಯಣ ದ್ವಿವೇದಿಯವರು, ಗೌರಿಶಂಕರ ಮಿಶ್ರಾ ಅವರು, ಜವಾಹರ್ಲಾಲ್ ನೆಹರು ಅವರು, ಮದನ್ ಮೋಹನ್ ಮಾಳವೀಯ ಅವರು. ಕರೆಕ್ಟ್ ಆನ್ಸರ್ ಮಾಡಿ. ರೈಟ್ ಆನ್ಸರ್ ಯಾವ್ದಂದ್ರ ಸನ್ಮಾನ್ಯ ಶ್ರೀ ಜವಾಹರ್ಲಾಲ್ ನೆಹರು ಅವರು ಸರಿಯಾಗಿರುವಂತ ಉತ್ತರ. ಮಾನ್ಯ ಶ್ರೀ ಜವಾಹರ್ಲಾಲ್ ನೆಹರು ಅವರು ಸರಿಯಾಗಿರುವಂತ ಉತ್ತರ. 1918ರ ಫೆಬ್ರವರಿಯಲ್ಲಿ ರೂಪುಗೊಂಡ UP ಕಿಸಾನ್ ಸಭಾದ ಸ್ಥಾಪನೆಯೊಂದಿಗೆ ಸಂಬಂಧ ಹೊಂದಿದವರು ಯಾರಂದ್ರ ಜವಾಹರ್ಲಾಲ್ ನೆಹರು. ಭಾರತೀಯ ಕಮ್ಯುನಿಸ್ಟ್ ಪಕ್ಷ ಸ್ಥಾಪನೆ 1920ರ ಅಕ್ಟೋಬರ್ದಲ್ಲಿ ತಾಸ್ಕೆಂಟದಲ್ಲಿ ಸಭೆ ಸೇರಿದ್ದ ಭಾರತೀಯ ಗುಂಪಿನ ನೇತೃತ್ವ ವಹಿಸಿದವರು ಯಾರು? ನೋಡಿ ಕ್ವಶನ್ ನೋಡಿ. ಭಾರತೀಯ ಕಮ್ಯುನಿಸ್ಟ್ ಪಕ್ಷ ಸ್ಥಾಪನೆ 1920ರ ಅಕ್ಟೋಬರದಲ್ಲಿ ತಾಸ್ಕೆಂಟದಲ್ಲಿ ಸಭೆ ಸೇರಿದ್ದ ಭಾರತೀಯರ ಗುಂಪಿನ ನೇತೃತ್ವ ವಹಿಸಿದವರು ಯಾರು? HK ಸರ್ಕಾರ್ ಅವರು, PC ಜೋಶಿ ಅವರು, MC ಚಾಗ್ಲಾ ಅವರು, MN ರಾಯ್ ಅವರು. ಯಾರು ಇದರ ನೇತೃತ್ವ ವಹಿಸಿಕೊಂಡಿದ್ರು? ಭಾರತೀಯ ಕಮ್ಯುನಿಸ್ಟ್ ಪಕ್ಷದ ಸ್ಥಾಪನೆ 1920ರ ಅಕ್ಟೋಬರ್ನಲ್ಲಿ ತಾಸ್ಕೆಂಟದಲ್ಲಿ. ಎಸ್, ವೆರಿ ಗುಡ್. 53% ಕರೆಕ್ಟ್ ಆನ್ಸರ್ ಹಾಕಿದ್ದೀರಿ. ಎಕ್ಸಲೆಂಟ್. IAS 2005ರಲ್ಲಿ ಕೇಳಿದಂತ ಪ್ರಶ್ನೆ ಇದು. IAS 2005 ಸರಿಯಾದ ಉತ್ತರ ಯಾವ್ದಂದ್ರ MN ರಾಯ್, ರೈಟ್ ಆನ್ಸರ್. MN ರಾಯ್ ಅವರು. ಭಾರತೀಯ ಕಮ್ಯುನಿಸ್ಟ್ ಪಕ್ಷ ಸ್ಥಾಪನೆಗೆ 1920ರ ಅಕ್ಟೋಬರ್ನಲ್ಲಿ ತಾಸ್ಕೆಂಟದಲ್ಲಿ ಸಭೆ ಸೇರಿದ್ದ ಭಾರತೀಯರ ಗುಂಪಿನ ನೇತೃತ್ವ ವಹಿಸಿದವರು ಯಾರಂದ್ರೆ MN ರಾಯ್ ಅವರು. ಸರಿಯಾಗಿರುವಂತ ಉತ್ತರ MN ರಾಯ್. ನೆಕ್ಸ್ಟ್ ಕ್ವಶನ್, ಮುಂದಿನ ಹೇಳಿಕೆಗಳನ್ನು ಗಮನಿಸಿ. ಸಿಮ್ಲಾ ಸಮ್ಮೇಳನ ನಡೆದಾಗ ಲಾರ್ಡ್ ಮೌಂಟ್ ಬ್ಯಾಟನ್ ವೈಸರಾಯಿಯಾಗಿದ್ದರು. ಬಾಂಬೆ ಮತ್ತು ಕರಾಚಿಗಳಲ್ಲಿ ರಾಯಲ್ ಇಂಡಿಯನ್ ನೇವಿ ಸೈನಿಕರು ಸರ್ಕಾರದ ವಿರುದ್ಧ ಬಂಡಾಯವೆದ್ದಿದ್ದು 1946ರ ಭಾರತೀಯ ದಂಗೆ ಎಂದು ಸಂಭವಿಸಿತು. 1 ಮಾತ್ರ ಸರಿಯಾಗಿದೆ, 2 ಮಾತ್ರ ಸರಿಯಾಗಿದೆ, 1, 2 ಸರಿಯಾಗಿದೆ, ಯಾವುದೂ ಅಲ್ಲ. 1 ಮಾತ್ರ ಸರಿ, 2 ಮಾತ್ರ ಸರಿ, 1, 2 ಸರಿ, ಯಾವುದೂ ಅಲ್ಲ.
1 2 2 ಸರಿನಾ? ಯಾಕೆ ಮಿಸ್ ಆಗತ್ತವ ನಿಮ್ಮ ಮಾರ್ಕ್ಸ್? ಎಲ್ಲಿ ಹೊಂಟಾವ ಮಾರ್ಕ್ಸ್ ನಿಮ್ಮ? ಯಾಕೆ ಹಿಂಗಾಗತ್ತದ? ರೈಟ್ ಆನ್ಸರ್ ಸರಿಯಾದ ಉತ್ತರ 2 ಮಾತ್ರ ಸರಿ, 2 ಮಾತ್ರ ಸರಿ. ಮುಂದಿನ ಹೇಳಿಕೆಗಳನ್ನು ಗಮನಿಸಿ. ಸಿಮ್ಲಾ ಸಮ್ಮೇಳನ ನಡೆದಾಗ ಲಾರ್ಡ್ ಮೌಂಟ್ ಬ್ಯಾಟನ್ ಇರಲಿಲ್ಲ, ಲಾರ್ಡ್ ವೆವೆಲ್ ಇದ್ದ. ವೆವೆಲ್ ಸಿಮ್ಲಾ ಸಮ್ಮೇಳನ ಮಾಡಿದ, ವೆವೆಲ್ ಇಲ್ಲ. 1945ರಲ್ಲಿ ಲಾರ್ಡ್ ವೆವೆಲ್ ಇದ್ದ, ಲಾರ್ಡ್ ವೆವೆಲ್. ಆ ಉದ್ದೇಶಕ್ಕಾಗಿ ಸಿಮ್ಲಾ ಸಮ್ಮೇಳನ ನಡೆದಾಗ ಲಾರ್ಡ್ ಮೌಂಟ್ ಬ್ಯಾಟನ್ ವೈಸ್ರಾಯ್ ಆಗಿರಲಿಲ್ಲ, ಲಾರ್ಡ್ ವೆವೆಲ್ ಆಗಿದ್ದ. ಬಾಂಬೆ ಮತ್ತು ಕರಾಚಿಗಳಲ್ಲಿ ರಾಯಲ್ ಇಂಡಿಯನ್ ನೇವಿ ಸೈನಿಕರ ಸರ್ಕಾರದ ವಿರುದ್ಧ ಬಂಡೆದ್ದಾಗ 1946ರಲ್ಲಿ ಭಾರತೀಯ ನೌಕಾದಂಗೆ ಸಂಭವಿಸಿತು. ಸರಿಯಾಗಿ ಇರುತ್ತೆ ಉತ್ತರ 1946ರ ಭಾರತೀಯ ನೌಕಾದಂಗೆ. ಆ ಉದ್ದೇಶಕ್ಕಾಗಿ 2 ಮಾತ್ರ ಸರಿಯಾಗಿದೆ, 2 ಮಾತ್ರ ಸರಿಯಾಗಿದೆ. ನೆಕ್ಸ್ಟ್ ಕ್ವಶನ್. ಭಾರತ ಸ್ವತಂತ್ರ ಸಂಗ್ರಾಮದ ವೇಳೆಯಲ್ಲಿ ಸ್ವರಾಜ್ಯ ಎಂದರೆ ಎಲ್ಲಾ ವಿದೇಶಿ ನಿಯಂತ್ರಣದಿಂದ ಸಂಪೂರ್ಣ ಸ್ವಾತಂತ್ರ್ಯ ಎಂದು ಯಾರು ಪ್ರಸ್ತಾವನೆ ಮಾಡಿದರು? ವೆರಿ ಇಂಪಾರ್ಟೆಂಟ್ ಕ್ವಶನ್. ನೋಡಿ ಹೆಂಗ್ ಪ್ರಶ್ನೆ ಕೇಳಿದ್ದಾರೆ ನೋಡಿ. ಭಾರತ ಸ್ವತಂತ್ರ ಸಂಗ್ರಾಮದ ವೇಳೆಯಲ್ಲಿ ಸ್ವರಾಜ್ಯ ಎಂದರೆ ಎಲ್ಲಾ ವಿದೇಶಿ ನಿಯಂತ್ರಣದಿಂದ ಸಂಪೂರ್ಣ ಸ್ವಾತಂತ್ರ್ಯ ಎಂದು ಯಾರು ಪ್ರಸ್ತಾವನೆ ಮಾಡಿದರು? ನೋಡಿ, ಮಜರುಲ್ ಹಕ್ ಅವರು, ಮೌಲಾನ್ ನಸರಿತ್ ಮೋಹನಿ ಅವರು, ಹಕೀಂ ಅಜ್ಮಲ್ ಖಾನ್ ಅವರು, ಅಬ್ದುಲ್ ಕಲಾಂ ಆಜಾದ್ ಅವರು. ಯಾರು ಈ ಮಾತನ್ನು ಕೊಟ್ಟರು? ನಮಗೆ ಇಷ್ಟು ಮಂದಿಯಾಗ ನಮ್ ಬಹಳ ಹತ್ತಿರ ಇರುವಂತ ವ್ಯಕ್ತಿ ಯಾರು? ಅವ್ರ ಹಕ್ರಿ ನೋಡೋಣ. ಬಹಳ ಹತ್ತಿರ ಇರುವಂತ ವ್ಯಕ್ತಿ, ನಮ್ಮ ಬಹಳ ಹತ್ತಿರವಾಗಿರುವಂತ ವ್ಯಕ್ತಿ. ವೆರಿ ಗುಡ್. ಈ ಫಿಲ್ಮ್ ಮ್ಯಾಗ ಹಾಕಿದ್ರೆ ಸಾಕು. ಶಾಣೆ ನೀವು ಬಿಸಿ ಊಟ ಮಾಡಿದ್ದು ಬಿಟ್ಟು ಶಾಣೆ ಅದಾವಲ್ಲ ಒಳಗ. ದಿರಿ ಗುಡ್. ಭಾರತ ಸ್ವತಂತ್ರ ಸಂಗ್ರಾಮದ ವೇಳೆಯಲ್ಲಿ ಸ್ವರಾಜ್ಯ ಎಂದರೆ ಎಲ್ಲಾ ವಿದೇಶಿ ನಿಯಂತ್ರಣದಿಂದ ಸಂಪೂರ್ಣ ಸ್ವಾತಂತ್ರ್ಯ ಎಂದು ಯಾರು ಪ್ರಸ್ತಾಪನೆ ಮಾಡಿದರು ಅಂದ್ರ ಅಬ್ದುಲ್ ಕಲಾಂ ಆಜಾದ್ ಅವರು ಪ್ರಸ್ತಾಪನೆ ಮಾಡಿದ್ರು. ರೈಟ್ ಆನ್ಸರ್ ಅಬ್ದುಲ್ ಕಲಾಂ ಆಜಾದ್, ಡಿ ರೈಟ್ ಆನ್ಸರ್. ಭಾರತ ಸ್ವತಂತ್ರ ಸಂಗ್ರಾಮದ ವೇಳೆಯಲ್ಲಿ ಸ್ವರಾಜ್ಯ ಎಂದರೆ ಎಲ್ಲಾ ವಿದೇಶಿ ನಿಯಂತ್ರಣದಿಂದ ಸಂಪೂರ್ಣ ಸ್ವಾತಂತ್ರ್ಯ ಎಂದು ಯಾರು ಪ್ರಸ್ತಾವನೆ ಮಾಡಿದರು ಅಂದ್ರೆ ಅಬ್ದುಲ್ ಕಲಾಂ ಆಜಾದ್. ರೈಟ್ ಆನ್ಸರ್. ಲಾಸ್ಟ್ ಕ್ವಶನ್, ಕೊನೆಯ ಪ್ರಶ್ನೆ ಇದು. ಕೊನೆಯ ಪ್ರಶ್ನೆ, ಮಾಂಟಿಗೋ ಚೆಮ್ಸ್ಫರ್ಡ್ ವರದಿ ಯಾವ ವರದಿ? 2004 IAS ಕೇಳಿದಂತ ಪ್ರಶ್ನೆ. ಮಾಂಟಿಗೋ ಚೆಮ್ಸ್ಫರ್ಡ್ ವರದಿ ಭಾರತೀಯ ಕೌನ್ಸಿಲ್ ಆಕ್ಟ್ 1919ಕ್ಕೆ ಆಧಾರವಾಯಿತು. ಭಾರತ ಸರ್ಕಾರ ಶಾಸನ 1919ಕ್ಕೆ ಆಧಾರವಾಯಿತು. ಭಾರತ ಸರ್ಕಾರ ಶಾಸನ 1935ಕ್ಕೆ ಆಧಾರವಾಯಿತು. ಭಾರತ ಸ್ವತಂತ್ರ ಕಾಯ್ದೆ 1947ಕ್ಕೆ ಆಧಾರವಾಯಿತು. ಯಾವುದು ಕರೆಕ್ಟ್ ಆನ್ಸರ್? ಭಾರತ ಸರ್ಕಾರ ಶಾಸನ 1919ಕ್ಕೆ ಆಧಾರವಾಯಿತು. ಭಾರತ ಸರ್ಕಾರ ಶಾಸನ 1935ಕ್ಕೆ ಆಧಾರವಾಯಿತು. ಭಾರತ ಸ್ವತಂತ್ರ ಕಾಯ್ದೆ 1947ಕ್ಕೆ ಆಧಾರವಾಯಿತು. ಅಂದ್ರೆ ಮಾಂಟಿಗೋ ಚೆಮ್ಸ್ಫರ್ಡ್ ಕಾಯ್ದೆ ವರದಿ ಅಂದ್ರೆ ಏನು ಅಂತಂದ್ರೆ ಮಾಂಟಿಗೋ ಚೆಮ್ಸ್ಫರ್ಡ್ ವರದಿ. ಎಸ್, ವೆರಿ ಗುಡ್. ಮಾಂಟಿಗೋ ಚೆಮ್ಸ್ಫರ್ಡ್ ವರದಿ 1919ರ ಭಾರತ ಸರ್ಕಾರದ ಶಾಸನ ಅಂತ ಅರ್ಥ. ಮಾಂಟಿಗೋ ಚೆಮ್ಸ್ಫರ್ಡ್ ವರದಿ. ಸರಿಯಾದ ಉತ್ತರ ಭಾರತ ಸರ್ಕಾರ ಶಾಸನ 1919ಕ್ಕೆ ಆಧಾರವಾಯಿತು. ಸರಿಯಾದ ಉತ್ತರ ಮಾಂಟಿಗೋ ಚೆಮ್ಸ್ಫರ್ಡ್ ವರದಿ. ರೈಟ್ ಆನ್ಸರ್. ಭಾರತ ಸರ್ಕಾರ ಶಾಸನ 1919ಕ್ಕೆ ಆಧಾರವಾಯಿತು. ಹಾಗಾದ್ರೆ 1857ರ ದಂಗೆಗೆ ತತ್ಕ್ಷಣದ ಕಾರಣ ಯಾವುದು? 1857ರ ದಂಗೆಗೆ ತತ್ಕ್ಷಣದ ಕಾರಣ, ಇಮಿಡಿಯೇಟ್ಲಿ ಕಾಸಸ್ ಅಂತ ಕರಿತೀವಿ. ತತ್ಕ್ಷಣದ ಕಾರಣ ತತ್ಕ್ಷಣದ ಕಾರಣ ಯಾವುದು? 1857ರ ದಂಗೆಯ ತತ್ಕ್ಷಣದ ಕಾರಣ ಯಾವುದು? ಇಮಿಡಿಯೇಟ್ಲಿ ಕಾಸಸ್ ಅಂತ ಕರಿತೀವಿ. ತತ್ಕ್ಷಣದ ಕಾರಣ ಇಮಿಡಿಯೇಟ್ಲಿ ಕಾಸಸ್. 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ತತ್ಕ್ಷಣದ ಕಾರಣ ಯಾವುದು? ಆ ಎನ್ಫೀಲ್ಡ್ ಬಂದೂಕು, ದನದ ಮತ್ತು ಹಂದಿಯ ಕೊಬ್ಬನ್ನು ವರ್ಷಿರ್ತಕ್ಕಂಥ ಎನ್ಫೀಲ್ಡ್ ಬಂದೂಕನೇ ತತ್ಕ್ಷಣದ ಕಾರಣ ಅಂತ ಕರಿತೀವಿ.
1857ರ ದಂಗೆ ನಡಿಬೇಕಾದ ಅತ್ಯಂತ ಇಮಿಡಿಯೇಟ್ಲಿ ಕಾಸಸ್ ಯಾವುದು ಅಂತಂದ್ರೆ ಅಲ್ಲಿ ದನದ ಮತ್ತು ಹಂದಿಯ ಕೊಬ್ಬನ್ನು ವರ್ಷಿದಂತ ಎನ್ಫೀಲ್ಡ್ ಬಂದೂಕುಗಳು, ದನದ ಮತ್ತು ಹಂದಿಯ ಕೊಬ್ಬನ್ನು ವರ್ಷಿದಂತ ಕೊಬ್ಬನ್ನು ಸವರಿದ ದನದ ಹಂದಿಯ ಕೊಬ್ಬನ್ನು ಸವರಿದಂತ ಎನ್ಫೀಲ್ಡ್ ಬಂದೂಕು ಇದೊಂದು ವದಂತಿ ಹದ್ದಿ ಬಿಡುತ್ತೆ. ಇಡೀ 1857ರ ದಂಗೆ ನಡಿಬೇಕಾದ್ರೆ ಸೈನಿಕರಿಗೆ ಸಂದೇಶ ಮೂಡಿಬಿಡುತ್ತೆ. ಏನು ಅಂದ್ರೆ ದನದ ಮತ್ತು ಹಂದಿಯ ಕೊಬ್ಬನ್ನು ವರ್ಷಿದಂತ ಎನ್ಫೀಲ್ಡ್ ಬಂದೂಕನ್ನ ಬಾಯಿಂದ ಕಚ್ಚಿ ತೆಗಿಬೇಕಂತ. ದನದ ಹಂದಿಯ ಕೊಬ್ಬನ್ನು ವರ್ಷಿದಂತ ಎನ್ಫೀಲ್ಡ್ ಬಂದೂಕನ್ನ ಬಾಯಿಂದ ಕಚ್ಚಿ ತೆಗಿಬೇಕಂದಾಗ ಅಲ್ಲಿ ಹಿಂದೂ ಮತ್ತು ಮುಸ್ಲಿಂ ಸೈನಿಕರ ಮಧ್ಯದಲ್ಲಿ ಸಾಕಷ್ಟು ಗೊಂದಲಗಳು ಉಂಟಾಗ್ತವೆ. ಯಾಕಂದ್ರೆ ಹಿಂದೂ ಸೈನಿಕರಿಗೆ ದನದ ಕೊಬ್ಬು ಅಂತಂದ್ರೆ ಇದು ಪವಿತ್ರವಾಗಿರುವಂತ ಪ್ರಾಣಿ. ಹಿಂದೂಗಳಿಗೆ ಅತ್ಯಂತ ಪವಿತ್ರವಾಗಿರುವಂತ ಪ್ರಾಣಿ ಯಾವ್ದಂದ್ರ ಹಸು, ಗೋಮಾತೆ. ಹಂದಿ ಇಸ್ಲಾಂ ಧರ್ಮದಲ್ಲಿ ನಿಷೇಧಿಸಿದ ಪ್ರಾಣಿ. ಯಾವಂದ್ರ ಹಂದಿ. ಹಸು ಹಿಂದೂಗಳ ಪವಿತ್ರವಾಗಿರುವಂತ ಪ್ರಾಣಿ. ಯಾವಾಗ ಅವರು ದನದ ಮತ್ತು ಹಂದಿಯ ಕೊಬ್ಬನ್ನು ವರ್ಷಿದಂತ ಎನ್ಫೀಲ್ಡ್ ಬಂದೂಕುಗಳನ್ನ ಜಾರಿಗೆ ತಂದರುವಂತ ಸುದ್ದಿ ಆ ಪಶ್ಚಿಮ ಬಂಗಾಳದಲ್ಲಿ ಆರಂಭವಾಯಿತು. ಭಾರತ ದೇಶದ ಸೈನಿಕರಿಗೆ ಆ ಸಂದೇಶ ಗೊತ್ತಾದಂತ ಸಮಯದಲ್ಲಿ ಎಲ್ಲಾ ಸೈನಿಕರಂತಾರೆ ಏನು ಅಂದ್ರೆ ಉದ್ದೇಶ ಪೂರ್ವಕವಾಗಿ ನಮ್ಮ ಧರ್ಮವನ್ನು ಕೆಡಿಸುವ ಸಲುವಾಗಿ ಜಾರಿಗೆ ತಂದ್ರು, ನಮ್ಮ ಸಮಾಜವನ್ನ ಹಾಳು ಮಾಡುವ ಸಲುವಾಗಿ ಇವರು ಜಾರಿಗೆ ತಂದ್ರು, ನಮ್ಮ ಸಮಾಜ ನಮ್ಮ ಧರ್ಮವನ್ನ ಇವರು ಉದ್ದೇಶ ಪೂರ್ವಕವಾಗಿ ಹಾಳು ಮಾಡುವ ಸಲುವಾಗಿ ಇವರು ಈ ಒಂದು ವ್ಯವಸ್ಥೆಯನ್ನು ಜಾರಿಗೆ ತಂದ್ರು ಅಂತ ಹೇಳಿ ಆ ಸಮಯದಲ್ಲಿ ಸಾಕಷ್ಟು ಜನ ಏನ್ ಮಾಡಿದ್ರು ಅಂದ್ರೆ ಇದನ್ನು ವಿರೋಧಿಸ್ತಾ ಬಂದ್ರು, ಈ ಒಂದು ವಿಷಯವನ್ನ ವಿರೋಧಿಸ್ತಾ ಬಂದ್ರು ಅಂತ. ಮತ್ತು ಹಂದಿಯ ಕೊಬ್ಬನ್ನು ಹೊರಿಸಿರ್ತಕ್ಕಂಥ ಎನ್ಫೀಲ್ಡ್ ಬಂದೂಕುಗಳನ್ನ ಆ ಜನರಿಗೆ ವದಂತಿ ಸುದ್ದಿ ಗೊತ್ತಾಯ್ತು. ಒಂದಿನ ಯಾರಪ್ಪ ಅಂದ್ರ ಮಂಗಳ ಪಾಂಡೆ ಎಲ್ಲಿ ಹೋಗಿದ್ದ ಅಂದ್ರ ಸುವರ್ಣ ನದಿಗೆ ಹೋಗಿ ಸ್ನಾನ ಮಾಡಿ ಪವಿತ್ರವಾದ ನೀರನ್ನು ತೆಗೆದುಕೊಂಡು ವಾಪಸ್ ಮರಳಿ ಬರುವಂತ ಸಮಯದಲ್ಲಿ ಅಪಾರ ಪ್ರಮಾಣದ ಕೊಡದ ನೀರಿನ ರಾಶಿಯನ್ನು ಹೊತ್ತುಕೊಂಡು ವಾಪಸ್ ಬರುವಂತ ಸಮಯದಲ್ಲಿ ಪ್ರಶ್ನೆ ಮಾಡ್ತಾರಂದ್ರೆ ಒಬ್ಬ ಹೀನ ಆಗಿರುವಂತ ವ್ಯಕ್ತಿ, ಕೆಲವೊಬ್ಬ ಸಾಮಾಜಿಕವಾಗಿ ಹಿಂದುಳಿದಂತ ವ್ಯಕ್ತಿ ಹೋಗಿ ಕೇಳ್ತಾನೆ, ಏನು ಅಂದ್ರೆ ನನಗೆ ನೀರು ಹಾಕುವ ಅಂತ. ಅವಾಗ ಅಂತಾನೆ, ನೀನು ನಾಚಿಗೆ ಬರಂಗಿಲ್ಲ ಅಂತ ಕೇಳ್ತಾನೆ. ನೀನ್ ನಾಚಿಗೆ ಬರಂಗಿಲ್ಲ ಅಂದಂಗ ಇವ ಅಂತಾನೆ, ಯಾಕಂತ ಕೇಳ್ತಾನೆ. ನಾನು ದಿನ ಶುದ್ಧವಾದ ನೀರನ್ನು ತೆಗೆದುಕೊಂಡು ಹೋಗಿ ದೇವಸ್ಥಾನಕ್ಕೆ ಹೋಗಿ ಪವಿತ್ರವಾಗಿರುವಂತ ಸ್ನಾನ ಮಾಡಿ ಶುದ್ಧವಾದ ನೀರನ್ನ ದೇವರ ಪೂಜೆಯನ್ನು ಮಾಡ್ತೀನಿ, ನಿನ್ಗೆ ಗೊತ್ತಿಲ್ಲ ಏನು ಅಂತಂದಾಗ ಅವ ಅಂತಾನೆ, ನಿನಗೆ ನಾಚಿಗೆ ಬರಂಗಿಲ್ಲ ಅಂತ ಕೇಳ್ತಾನೆ ವಾಪಸ್. ನಿನಗೆ ದೇವ್ರ ನಾಚಿಗೆ ಕೊಟ್ಟಂಗಿಲ್ಲ ನನ್. ಇಲ್ಲಿ ದೊಡ್ಡ ದೊಡ್ಡ ಮಾತಾಡಿ ಹೋಗಿ ದನದ ಮತ್ತು ಹಂದಿಯ ಕೊಬ್ಬನ್ನು ವರ್ಷಿದಂತ ಎನ್ಫೀಲ್ಡ್ ಬಂದೂಕನ್ನ ಬಾಯಿಂದ ಕಚ್ಚಿ ತೆಗಿತಪ್ಪ, ಇಲ್ಲಿ ಹೇಳುದು ಪುರಾಣ, ಅಲ್ಲಿ ಹೋಗಿ ತಿನ್ನೋದು ಬದನಿಕಾಯಿ, ನೀನು ಇದು ರಾಂಗ್ ಅಲ್ಲ ಏನಂತ ಹೇಳಿ ಕೇಳಿದಾಗ ಅವಾಗ ಮಂಗಳ ಪಾಂಡೆ ತಲೆ ಅಂದ್ಬಿಡು. ಏನ್ ಹೇಳಾಕತ್ತಿ ಅಂದ್ ಮಂಗಳ ಪಾಂಡೆ ಅಂದ. ಕ್ಯಾವ ಅಂದ ಮಂಗಳ ಪಾಂಡೆ. ಆಬಾ ಅಂತ ಕರ್ಕೊಂಡು ಹೋದ. ನಡಿ ಅಲ್ಲಿ ಹೋಗಿ ನೋಡಾಕತ್ತಿ ಅಂತೇಳಿ ಮನೆಯ ಪಕ್ಕದಲ್ಲಿ ಆ ದನದ ಮತ್ತು ಹಂದಿಯ ಕೊಬ್ಬನ್ನು ವರ್ಷಿದಂತ ಎನ್ಫೀಲ್ಡ್ ಬಂದೂಕನ್ನ ಕಣ್ಣಾರೆ ಕಂಡಿರ್ತಕ್ಕಂಥ ಮಂಗಳ ಪಾಂಡೆ ಅಂದ. ಉದ್ದೇಶ ಪೂರ್ವಕವಾಗಿ ಇವರು ನಮ್ಮ ಸಮಾಜವನ್ನ ಹೊಡಿತಾ ಇದ್ದಾರೆ, ನಮ್ಮ ಧರ್ಮವನ್ನು ಹೊಡಿತಾ ಇದ್ದಾರೆ, ನಮ್ಮ ಸಮಾಜ ನಮ್ಮ ಧರ್ಮಕ್ಕೆ ನಮ್ಮ ಜಾತಿಗೆ ಇದೊಂದು ಕಳಂಕ ಅಂತ ಹೇಳಿ 1857 ವೆರಿ ಇಂಪಾರ್ಟೆಂಟ್ 1857 ಮಾರ್ಚ್ 29ನೇ ತಾರೀಕು ಮಾರ್ಚ್ 29ರಂದು ಮಂಗಳ ಪಾಂಡೆ ಏನ್ ಮಾಡ್ತಾನಂದ್ರೆ ಸರ್ಜೆಂಟ್ ಹ್ಯೂಸನ್ ಅನ್ನುವಂತ ಕ್ವಶನ್ ಕೇಳ್ತಾನ ನೋಡಿ. ಪಶ್ಚಿಮ ಬಂಗಾಳದ ಬ್ಯಾರಕ್ಪುರದಲ್ಲಿ ಮಂಗಳ ಪಾಂಡೆ ಎಷ್ಟನೇ ಪದಗಳ ಮುಖ್ಯಸ್ಥನಾಗಿದ್ದ? 32, 36, 34, 35 ಎಷ್ಟನೇ ಪದಗಳ ಮುಖ್ಯಸ್ಥನಾಗಿದ್ದ ಮಂಗಳ ಪಾಂಡೆ? 32, 36, 34, 30 ಎಷ್ಟನೇ ಪದದಳ ಮುಖ್ಯಸ್ಥನಾಗಿದ್ದ? ಶಬಾಷ್. ಮಂಗಳ ಪಾಂಡೆ ಎಷ್ಟನೇ ಪದದಳ ಮುಖ್ಯಸ್ಥನಾಗಿದ್ದ ಅಂದ್ರ 34ನೇ ಪದದಳ ಮುಖ್ಯಸ್ಥನಾಗಿದ್ದ. 34ನೇ ಪದದಳದ ಮುಖ್ಯಸ್ಥನಾಗಿರುವಂತ ಮಂಗಳ ಪಾಂಡ್ಯ ಅಥವಾ ರೆಜಿಮೆಂಟ್ ಅಂತ ಕರೀತಾರೆ. ಆ 34ನೇ ಪದದಳದ ಮುಖ್ಯಸ್ಥನಾಗಿರುವಂತ ಮಂಗಳ ಪಾಂಡೆ ಏನ್ ಮಾಡ್ತಾನಂದ್ರೆ ದನದ ಮತ್ತು ಹಂದಿಯ ಕೊಬ್ಬನ್ನ ನೀವು ಒತ್ತಾಯ ಮೇರೆಗೆ ಅದನ್ನು ಓಪನ್ ಮಾಡ್ಲೇಬೇಕು ಅಂತ ಹೇಳಿ ಒತ್ತಡ ಹಾಕಿದಂತ ಇಬ್ಬರು ಅಧಿಕಾರಿಗಳಾಗಿರುವಂತ ಮೇಜರ್ ಸರ್ಜೆಂಟ್ ಹಡ್ಸನ್ ಅನ್ನುವಂತ ವ್ಯಕ್ತಿ, ಮೇಜರ್ ಸರ್ಜೆಂಟ್ ಹಡ್ಸನ್ ಅನ್ನುವಂತ ವ್ಯಕ್ತಿ ಒಬ್ಬ. ಇನ್ನೊಬ್ಬ ಯಾರು ಅಂದ್ರೆ ಲೆಫ್ಟಿನೆಂಟ್ ಬಾಗ್. ನೋಡಿ, ಲೆಫ್ಟಿನೆಂಟ್ ಬಾಗ್ ವೆರಿ ಇಂಪಾರ್ಟೆಂಟ್. ಲೆಫ್ಟಿನೆಂಟ್ ಬಾಗ್ ಅನ್ನುವಂತ ಅಧಿಕಾರಿಯನ್ನು ಏನ್ ಮಾಡಿಬಿಟ್ಟ ಅಂದ್ರ ಕೊಂದು ಹಾಕಿಬಿಟ್ಟ, ಕೊಚ್ಚಿ ಹಾಕಿಬಿಟ್ಟ.
ಯಾರು? ಮಂಗಳ ಪಾಂಡ್ಯ. 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಕಿಡಿ ಆರಂಭಗೊಂಡಿದ್ದು ಎಲ್ಲಿಂದ ಅಂದ್ರೆ ಪಶ್ಚಿಮ ಬಂಗಾಳದ ಬ್ಯಾರಕ್ಪುರದಿಂದ. ಇದು ಕ್ವಶನ್ ಆಗಿದೆ ನೋಡಿ. ಪಶ್ಚಿಮ ಬಂಗಾಳದ ಬ್ಯಾರಕ್ಪುರದಿಂದ ಹೋರಾಟ ಆರಂಭ ಆಯ್ತು. ಬ್ಯಾರಕ್ಪುರ ಅಂತ ಕರಿತೀವಿ. ಪಶ್ಚಿಮ ಬಂಗಾಳದ ಬ್ಯಾರಕ್ಪುರದಿಂದ 1857ರ ದಂಗೆ ಕಿಡಿ ಮೊಟ್ಟ ಮೊದಲ ಬಾರಿಗೆ ಆರಂಭ ಆಗಿದ್ದು ಪಶ್ಚಿಮ ಬಂಗಾಳದ ಬ್ಯಾರಕ್ಪುರ್. ಮೇಜರ್ ಸರ್ಜೆಂಟ್ ಹಡ್ಸನ್ ಮತ್ತು ಲೆಫ್ಟಿನೆಂಟ್ ಬಾಗ್ ಅನ್ನುವಂತ ವ್ಯಕ್ತಿಯನ್ನು ಗುಂಡಿಟ್ಟು ಕೊಲ್ಲುವುದರ ಮೂಲಕ ಈ ದಂಗೆ ಆರಂಭ ಆಗ್ತದೆ ಸ್ನೇಹಿತರೆ. ಅದೇ ಸಮಯದಲ್ಲಿ ಮಂಗಳ ಪಾಂಡೆ ಅವರನ್ನು ಬಂಧಿಸ್ತಾರೆ. ಮಂಗಳ ಪಾಂಡೆ ಅವರನ್ನು ಬಂಧಿಸಿ ಏಪ್ರಿಲ್ 8ನೇ ತಾರೀಕು ಆತನನ್ನು ಬಹಿರಂಗವಾಗಿ 1857 ಏಪ್ರಿಲ್ 8ನೇ ತಾರೀಕು ಆತನನ್ನು ಬಹಿರಂಗವಾಗಿ ಏನ್ ಮಾಡಿದಾರೆ ಅಂದ್ರೆ ಗಲ್ಲು ಶಿಕ್ಷೆಯನ್ನು ವಿಧಿಸಿದರು ನೋಡಿ. 1857 ಏಪ್ರಿಲ್ 8ರಂದು ಬಹಿರಂಗವಾಗಿ ಆತನನ್ನು ಗಲ್ಲು ಶಿಕ್ಷೆಯನ್ನು ವಿಧಿಸಲಾಯಿತು. ಹೀಗೆ ಭಾರತ ದೇಶದ ಸ್ವತಂತ್ರ ಹೋರಾಟದ ಬಲಿಪೀಠದ ಮುಂದೆ ಮೊದಲ ಬಾರಿಗೆ ಬಲಿಯಾಗಿರುವಂತ ವ್ಯಕ್ತಿ ಯಾರಂದ್ರೆ ಮಂಗಳ ಪಾಂಡೆ. 1857 ಏಪ್ರಿಲ್ 8ರಂದು ಮಂಗಳ ಪಾಂಡೆ ನಮ್ಮನ್ನು ಅಗಲ್ತಾನೆ. ಬಹಿರಂಗವಾಗಿ ಆತನಿಗೆ ಇಡೀ ದೇಶಾದ್ಯಂತ ಆ ಸುದ್ದಿ ಗೊತ್ತಾಗ್ತದೆ. ರಾಷ್ಟ್ರದ ಮೂಲೆ ಮೂಲೆಗಳಿಗೆ ಆ ಸುದ್ದಿ ಗೊತ್ತಾಗ್ತದೆ. ಏನು ಅಂದ್ರೆ 1857ರ ದಂಗೆ ಆರಂಭ ಆಗಿದ್ದು ಮಾರ್ಚ್ 29ನೇ ತಾರೀಕು ಆರಂಭ ಆಗ್ತದೆ. ಆ ಮಾರ್ಚ್ ಆಗಿದ ಮೇಲೆ ಏಪ್ರಿಲ್ 8ನೇ ತಾರೀಕನ್ನು ಆತನನ್ನು ಬಹಿರಂಗವಾಗಿ ಗಲ್ಲುಗೆ ಹಾಕಲಾಗ್ತದೆ. ಹೀಗೆ 1857ರ ದಂಗೆಯಲ್ಲಿ ವೀರಮರಣ ಅಪ್ಪಿರ್ತಕ್ಕಂಥ ಭಾರತದ ಮೊದಲ ವೀರ ಯೋಧ ಯಾರು ಅಂದ್ರೆ ಮಂಗಳ ಪಾಂಡ್ಯ. 1857ರ ಸಮಯದಲ್ಲಿ ಏಪ್ರಿಲ್ 8 1857ರಂದು ಮಂಗಳ ಪಾಂಡ್ಯ ನಮ್ಮನ್ನು ಅಗಲ್ತಾನೆ. ಅಷ್ಟೇ ಅಲ್ಲದೆ ಉತ್ತರ ಪ್ರದೇಶದಲ್ಲಿ ಅದಾದ ಕೆಲವೇ ದಿನಗಳಲ್ಲಿ ಮೇ 10ನೇ ತಾರೀಕು, ಮಾರ್ಚ್ ಏಪ್ರಿಲ್ ಮೇ ಎಷ್ಟನೇ ತಾರೀಕು ಅಂದ್ರ ಮೇ 10ರಂದು 1857 ಮೇ 10ನೇ ತಾರೀಕು 1857 ಮೇ 10ರಂದು ಉತ್ತರ ಪ್ರದೇಶದ ಮೀರತ್ದಲ್ಲಿ ಯಾರು ಅಂದ್ರೆ ಕದಮ್ ಸಿಂಗ್ ಅನ್ನುವಂತ ವ್ಯಕ್ತಿ. ಕದಮ್ ಸಿಂಗ್ ಇದು ಕ್ವಶನ್ ಆಗಿದೆ ನೋಡಿ. ಕದಮ್ ಸಿಂಗ್ ಅನ್ನುವಂತ ವ್ಯಕ್ತಿ 1857 ಮೇ 10ರಂದು ಉತ್ತರ ಪ್ರದೇಶದ ಕದಮ್ ಸಿಂಗ್ ಅನ್ನುವಂಥದ್ದಲ್ಲಿ ಆ ಕದಮ್ ಸಿಂಗ್ ಏನ್ ಮಾಡ್ತಾನಂದ್ರೆ ಈ ಹೋರಾಟದ ನಾಯಕತ್ವ ವಹಿಸ್ಕೊತಾನೆ. ಕದಮ್ ಸಿಂಗ್ ಅನ್ನುವಂತ ವ್ಯಕ್ತಿ ಅಥವಾ ಕುದಾಮ್ ಸಿಂಗ್ ಅಥವಾ ಕದಮ್ ಸಿಂಗ್ ಅನ್ನುವಂತ ವ್ಯಕ್ತಿ ಹೋರಾಟದ ನಾಯಕತ್ವ ವಹಿಸಿಕೊಂಡು ಅವ್ರಿಗೆ ಹೇಳ್ತಾರ ಒತ್ತಾಯದ ಮೇರೆಗೆ, ಇಲ್ಲ ನೀವು ಎನ್ಫೀಲ್ಡ್ ಬಂದೂಕನ ಬಾಯಿಂದ ತೆಗಿಲೇಬೇಕು ಅಂತಂದಾಗ ಆಗಲ್ಲ ಅಂತಾರ. ಅಂತಾರ ಸ್ವಚ್ಛ ಆಗಲ್ಲ, ನಮ್ ಕಡೆಯಿಂದ ಆಗಲ್ಲ ಅಂದ್ರೆ ನಾವು ಬಿಡಂಗಿಲ್ಲ ಅಂತೇಳಿ ಮೈಮ್ಯಾಗಿರುವಂತ ಆ ಸಮವಸ್ತ್ರಗಳನ್ನ ಬಿಚ್ತಾರೆ. ಸಮವಸ್ತ್ರಗಳನ್ನ ಬಿಚ್ಚಿ ಅವರಿಗೆ ಅಪಮಾನವನ್ನು ಮಾಡಿದಂತ ಸಮಯದಲ್ಲಿ ಗ್ರೌಂಡ್ ನಲ್ಲಿ ಓಡ್ತಾ ಇದ್ದ ಯಾರು ಅಂದ್ರೆ ಕದಮ್ ಸಿಂಗ. ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬರ್ತಾ ಇದೆ ಅಂದ್ರೆ ನಾವು ಬಿಡಬಾರದು ಅಂತ ಹೇಳಿ ಅಲ್ಲಿರುವಂತ ಬ್ರಿಟಿಷ್ ಅಧಿಕಾರಿಗಳಿಗೆ ಕೊಚ್ಚ ಹಾಕ್ತಾರೆ. ಅಲ್ಲಿರುವಂತ ಯಾರು ಎಲ್ಲ ಬ್ರಿಟಿಷ್ ಅಧಿಕಾರಿಗಳನ್ನ ಕೊಚ್ಚ ಹಾಕ್ತಾರೆ. ಕೊಚ್ಚಿ ಹಾಕಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿರುವಂತ ಜೈಲಿರುವಂತ ಭಾರತೀಯ ಸೈನ್ಯವನ್ನು ಬಿಡುಗಡೆ ಮಾಡ್ತಾರೆ. ಭಾರತೀಯ ಸೈನ್ಯವನ್ನು ಬಿಡುಗಡೆ ಮಾಡಿ ನೇರವಾಗಿ ಎಲ್ಲಿಂದ ಅಂತಂದ್ರೆ ಉತ್ತರ ಪ್ರದೇಶದ ಮೀರತ್ದಿಂದ ದೆಹಲಿಗೆ ಹೋಗ್ಬಿಡ್ತಾರೆ ನೋಡಿ. ಆ ದಂಗೆ ಹಂತವಾಗಿ ಆರಂಭ ಆಗಿದ್ದು ಫಸ್ಟ್ ಪಶ್ಚಿಮ ಬಂಗಾಳದ ಬ್ಯಾರಕ್ಪುರದಲ್ಲಿ, ನಂತರ ಉತ್ತರ ಪ್ರದೇಶದ ಮೀರತ್ದಲ್ಲಿ. ಉತ್ತರ ಪ್ರದೇಶದ ಮೀರತ್ನಿಂದ ಆ ದಂಗೆ ಎಲ್ಲಿಗೆ ಆರಂಭವಾಯಿತು ಅಂದ್ರ ದೆಹಲಿಗೆ ಆರಂಭವಾಯಿತು. ದೆಹಲಿ ಚಲೋ ಅಂತ ಕರೆ ಕೊಟ್ಬಿಟ್ಟ ಕುದಾಮ್ ಸಿಂಗ್. ಏನ್ ಕರೆ ಕೊಟ್ಟ ಅಂದ್ರೆ ದೆಹಲಿ ಚಲೋ ಅನ್ನುವಂತ ಕರೆಯನ್ನು ಕೊಡುವುದರ ಮೂಲಕ ನೇರವಾಗಿ ಎಲ್ಲಿಗೆ ಅಂದ್ರ ದೆಹಲಿಗೆ ಎಂಟ್ರಿ ಕೊಟ್ಟುಬಿಟ್ಟ. ಅಪಾರ ಪ್ರಮಾಣದ ಸೈನ್ಯವನ್ನು ತೆಗೆದುಕೊಂಡು ದೆಹಲಿಗೆ ಹೋದಾಗ ದೆಹಲಿಯ ಚಕ್ರವರ್ತಿಯಾಗಿರುವಂತ 2ನೇ ಬಹದ್ದೂರ್ ಶಾನ ಖುಷಿ. 2ನೇ ಬಹದ್ದೂರ್ ಶಾ ಎಷ್ಟು ಖುಷಿ ಪಟ್ಟ ಅಂದ್ರ ಅಷ್ಟು ಆನಂದ ಪಟ್ಟ. 2ನೇ ಬಹದ್ದೂರ್ ಶಾ ಆನಂದವೇ ಆನಂದ, ಪರಮಾನಂದ 2ನೇ ಬಹದ್ದೂರ್ ಶಾನ. ಆ ದೆಹಲಿಯ ಕೆಂಪು ಕೋಟೆ ಮೇಲೆ ನಿಂತು ಅವರೆಲ್ಲ ಸೈನಿಕರು ಕರೀತಿದ್ದ, ಬರ್ರಿ ಯುದ್ಧ ಮಾಡಮ್ ಬರ್ರಿ, ಅವ್ರು ಕರೀರಿ ಇವ್ರು ಕರೀರಿ ಅಂತ. ಯಾಕಂದ್ರೆ ಮೊದಲೇ ಅವ್ನಿಗೆ ಸಿಟ್ಟಿತ್ತು. ಅವನಿಗೆ ಕೊಡಬೇಕಾಗಿರುವಂತ ಚಕ್ರವರ್ತಿ ಅನ್ನುವಂತ ಬಿರುದು ಕೊಟ್ಟಿರ್ಲಿಲ್ಲ, ಅವನಿಗೆ ಕೊಡಬೇಕಾಗಿರುವಂತ ಪಿಂಚಣಿ ಹಣ ಕೊಟ್ಟಿರ್ಲಿಲ್ಲ, ಅವನಿಗೆ ಮಾನ ಮರ್ಯಾದೆ ಕೊಟ್ಟಿರ್ಲಿಲ್ಲ. ಅಷ್ಟೇ ಅಲ್ಲದೆ ಕೆಂಪು ಕೋಟೆಯನ್ನು ಬಿಟ್ಟು ಹೋರಿ ಅಂತ ಹೇಳಿರ್ತಾರೆ ಬ್ರಿಟಿಷರು. ದೆಹಲಿಯ ಸಿಂಹಾಸನವನ್ನು ಬಿಟ್ಟು ತೆರಳಂದಾಗ ಇವಂದ 2ನೇ ಬಹದ್ದೂರ್ ಶಾ, ಇಲ್ಲಿ ನಮ್ಮ ಪೂರ್ವಜರು ನಿಮ್ಗ ಅಧಿಕಾರ ಕೊಟ್ಟರ ಫಸ್ಟ್ ಅರಿವದನ್ನ ಅರಿವಿಗೇಡಿ, ಸ್ವಲ್ಪ ಅರಿವದನ್ನ ಅರಿವು ಎಲ್ಲಿಟ್ಟಿ? ಅರಿವಿಗೇಡಿ ಅಂತಂದವ್ರು ಯಾರಂದ್ರೆ 2ನೇ ಬಹದ್ದೂರ್ ಶಾ. ಯಾಕೆ ಗೊಂಬೆ ಚಿತ್ರ ಯಾಕ ಮತ್ತು 100 ಜನಗಳು ಇಬ್ರು ಕೊಡ್ಕೊಂಡು ಏನ್ ಮಾಡಿದಾರೆ ಅಂದ್ರೆ ಅವಕಾಶ ಕೊಟ್ಟಿದ್ರು. ಅವ್ರು ಎಲ್ಲಾ ಬ್ರಿಟಿಷರು ಬಂದ ಏನಂತಾರಂದ್ರೆ ಅರಮನೆ ಬಿಟ್ಟು ಹೋಗು, ಮನೆ ಬಿಟ್ಟು ಹೋಗು, ಮತ್ತ ಸಿಂಹಾಸನ ಬಿಟ್ಟು ಹೋಗು ಅಂದ್ರೆ ಅವ್ನಿಗೆ ಹೆಂಗಾಲಕ್ಕಿಲ್ಲ ವಿಚಾರ ಮಾಡಿ. ಅಷ್ಟು ಸಿಟ್ಟು ಬಂದಿತ್ತು 2ನೇ ಬಹದ್ದೂರ್ ಶಾ. ಹೊಡೆದ್ ಬಿಡ್ತೀವಿ ನಿನಗ ಅಂತೇಳಿ ಅಷ್ಟು ಸಿಟ್ಟು ಬಂದಿತ್ತು. ಅವ ಬಹದ್ದೂರ್ ಶಾ ಏನ್ ಮಾಡ್ತಾನಂದ್ರೆ ತಾನು ದೆಹಲಿಯ ಚಕ್ರವರ್ತಿ ಎಂದು ಘೋಷಣೆ ಮಾಡಿಕೊಂಡ.
ಎರಡನೇ ಬಹದ್ದೂರ್ ಶಾ ದೆಹಲಿಯ ಚಕ್ರವರ್ತಿ ಎಂದು ಘೋಷಣೆ ಮಾಡಿಕೊಂಡಂತ ಸಮಯದಲ್ಲಿ ಹೋರಾಟ, ಆ ಸಮಯದಲ್ಲಿ ಆತನಿಗೆ ಎಷ್ಟು ವಯಸ್ಸಾಗಿತ್ತು ಅಂದ್ರೆ 80 ವಯಸ್ಸಾಗಿತ್ತು ಸ್ನೇಹಿತರೆ. ಎರಡನೇ ಬಹದ್ದೂರ್ ಶಾನಿಗೆ 80 ವಯಸ್ಸು. ಎರಡನೇ ಬಹದ್ದೂರ್ ಶಾನಿಗೆ ಬೆಂಬಲವಾಗಿ ನಿಂತಂತ ಸೇನಾಧಿಕಾರಿ ಯಾರು? ಬಕತ ಖಾನ್. 1857ರ ದಂಗೆಯಲ್ಲಿ ಎರಡನೇ ಬಹದ್ದೂರ್ ಶಾನಿಗೆ ಬೆಂಬಲಿಸಿದಂತ ಸೇನಾಪತಿ ಯಾರಂತ ಕೇಳಿದ್ದಾನೆ? ಬಕತ ಖಾನ್ ಅನ್ನುವಂತ ಸೇನಾಧಿಪತಿ. ಬಕತ ಖಾನ್ ಅನ್ನುವಂತ ಸೇನಾಧಿಪತಿ ಬೆಂಬಲಿಸ್ತಾನೆ. ಆ ಬಕತ ಖಾನ್ ಅನ್ನುವಂತ ಸೇನಾಧಿಪತಿ ತನಗೆ ಬೆಂಬಲಿಸಿದಂತ ಸಮಯದಲ್ಲಿ ಹೋರಾಟ ಆರಂಭ ಆಗ್ತದೆ. ಅವಾಗ ಈ ಹೋರಾಟವನ್ನು ಸಂಪೂರ್ಣವಾಗಿ ದಂಗೆಯನ್ನ ಶಮನ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರಂದ್ರೆ ಜನರಲ್ ಹಡ್ಸನ್ ಅನ್ನುವಂತ ವ್ಯಕ್ತಿ, ಜನರಲ್ ನಿಕೋಲ್ಸನ್ ಅನ್ನುವಂತ ವ್ಯಕ್ತಿ, ಲೆಫ್ಟಿನೆಂಟ್ ವಿಗಲ್ಡ್ ಬಾಗ್ ಅನ್ನುವಂತ ಅಥವಾ ವಿಗಲ್ಡ್ ಬಿ ಅನ್ನುವಂತ ವ್ಯಕ್ತಿ. ಯಾರು? ನಿಕೋಲ್ಸನ್, ಜನರಲ್ ನಿಕೋಲ್ಸನ್ ಜನರಲ್ ನಿಕೋಲ್ಸನ್ ಅನ್ನುವಂತ ವ್ಯಕ್ತಿ, ಮತ್ತೆ ಲೆಫ್ಟಿನೆಂಟ್ ವಿಲಗ್ದ್ ಬಿ ಅನ್ನುವಂತ ವ್ಯಕ್ತಿ. ಲೆಫ್ಟಿನೆಂಟ್ ವಿಲಗ್ದ್ ಬಿ ಮತ್ತು ಜನರಲ್ ನಿಕೋಲ್ಸನ್ ಅನ್ನುವಂತ ಇಬ್ಬರು ವ್ಯಕ್ತಿಗಳು ಏನ್ ಮಾಡ್ತಾರಂದ್ರೆ ಈ ದಾಳಿಯನ್ನು ಸಂಪೂರ್ಣವಾಗಿ ಹತ್ತಿಕ್ಕುವಲ್ಲಿ ಯಶಸ್ವಿಯಾದರು. ಈ ದಾಳಿಯನ್ನು ಶಮನ ಮಾಡುವಲ್ಲಿ ಹತ್ತಿಕ್ಕುವಲ್ಲಿ ಯಶಸ್ವಿಯಾದರು. ಅಷ್ಟೇ ಅಲ್ಲದೆ ಎರಡನೇ ಬಹದ್ದೂರ್ ಶಾನನ್ನು ಮುಂದೆ ಏನ್ ಮಾಡಿದಾರಂದ್ರೆ ಆತನ ಮಕ್ಕಳನ್ನ ಗುಂಡಿಟ್ಟು ಕೊಲ್ತಾರೆ ಸ್ನೇಹಿತರೆ. ಆತನ ಮಕ್ಕಳನ್ನ ಗುಂಡಿಟ್ಟು ಕೊಲ್ಲುವುದು ಅಷ್ಟೇ ಅಲ್ಲದೆ ಈ ಜಿನ್ನತ್ ಮಹಲ್, ಎರಡನೇ ಬಹದ್ದೂರ್ ಶಾನ ಹೆಂಡತಿಯಾಗಿರುವಂತ ಜಿನ್ನತ್ ಮಹಲ್ ಎರಡನೇ ಬಹದ್ದೂರ್ ಶಾನ ಹೆಂಡತಿಯಾಗಿರುವಂತ ಜಿನ್ನತ್ ಮಹಲ್ ಮತ್ತು ಎರಡನೇ ಬಹದ್ದೂರ್ ಶಾನನ್ನ ಎಲ್ಲಿಗೆ ಗಡಿಪಾರು ಮಾಡಿದ್ರು ಅಂದ್ರೆ ಬರ್ಮಾ ದೇಶದ ರಂಗೂರಿಗೆ ಗಡಿಪಾರವನ್ನು ಮಾಡಿದ್ರು. ಇದೇ ನೋವಿನ ಸಂಗತಿ. ಆ ರಂಗೂರಿನಲ್ಲಿ 1862ರಲ್ಲಿ ಎರಡನೇ ಬಹದ್ದೂರ್ ಶಾ ನಮ್ಮನ್ನು ಬಿಟ್ಟು ಅಗಲ್ತಾರೆ. 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮೊಘಲ ಸಾಮ್ರಾಜ್ಯದ ಕೊನೆಯ ಕೂಸು, ಕೊನೆಯ ಕಂದಮ್ಮ ಆಗಿರುವಂತ ಆ ಎರಡನೇ ಬಹದ್ದೂರ್ ಶಾ 1862ರಲ್ಲಿ ನಮ್ಮನ್ನು ಅಗಲ್ತಾರೆ. ಹೀಗೆ ಭಾರತದ ರಾಷ್ಟ್ರೀಯ ಹೋರಾಟದಲ್ಲಿ ಒಂದೊಂದು ಮನೆತನಗಳು ತಮ್ಮನ್ನ ಬಿಡ್ತಾ ಏನ್ ಮಾಡ್ತಾ ಬಂದು ಅಂದ್ರೆ ಅಗಲ್ತಾ ಬಂದು. ನೋಡಿ, 1857ರಂಗೆ ಮೊದಲು ಆರಂಭಗೊಂಡಿದ್ದು ಎಲ್ಲಿಂದ ಅಂದ್ರೆ ಪಶ್ಚಿಮ ಬಂಗಾಳದ ಬ್ಯಾರಕ್ಪುರದಿಂದ ಆರಂಭ ಆಯಿತು. ನಂತರ ಉತ್ತರ ಪ್ರದೇಶದಲ್ಲಿ ಖುದಾಮ್ ಸಿಂಗ, ನಂತರ ದೆಹಲಿಯ ಚಕ್ರವರ್ತಿ ಆಗಿರುವಂತ ಎರಡನೇ ಬಹದ್ದೂರ್ ಶಾ, ಹಂತವಾಗಿ ಹೋರಾಟಗಳು ಆರಂಭ ಆಗ್ತಾ ಬಂದು ಲಾಸ್ಟ್ ಹೋಗಿ ಫೈನಲ್ ಆಗಿ ನಿಂತಿದ್ದು ಎಲ್ಲಿ ಅಂದ್ರೆ ದೆಹಲಿಯ ಚಕ್ರವರ್ತಿ ಆಗಿರುವಂತ ಎರಡನೇ ಬಹದ್ದೂರ್ ಶಾ. ದೆಹಲಿಯ ಚಕ್ರವರ್ತಿ ಆಗಿರುವಂತ ಎರಡನೇ ಬಹದ್ದೂರ್ ಶಾ ರಣಾಂಗಣದಲ್ಲಿ ಹೋರಾಟವನ್ನು ಮಾಡುವಂತ ಸಮಯದಲ್ಲಿ ಆತನ ಬರ್ಮಾ ದೇಶದ ರಂಗೂರಿಗೆ ಕಳಿಸ್ತಾರೆ. ಇನ್ನ ನಂತರ ದಾಳಿ ಯಾವ್ದಂದ್ರೆ ಉತ್ತರ ಪ್ರದೇಶದ ಕಾನ್ಪುರದ ನಾಯಕತ್ವ. ಉತ್ತರ ಪ್ರದೇಶದ ಕಾನ್ಪುರದಲ್ಲಿ ಒಬ್ಬ ಇದ್ದ, ಯಾರು? ನಾನಾ ಸಾಹೇಬನಿಗೆ 8 ಲಕ್ಷ ಪಿಂಚಣಿ ಹಣ ಕೊಟ್ಟಿರಲಿಲ್ಲ. ಅವನಿಗೆ ಚಾ, ನಾಷ್ಟಾ, ಬಜಿ, ಚೋಡಾ, ಬೀಡಿ ಅವ್ನ್ ಚಾ ಬೀಡಿ ರೊಕ್ಕನೇ ಇರಲಿಲ್ಲ. ಯಾರಿಗೆ? ಕಾನ್ಪುರದ ನಾನಾ ಸಾಹೇಬನಿಗೆ. ನಾನಾ ಸಾಹೇಬ್ ಬರ್ಬೇಕಾಗಿರುವಂತ ಪಿಂಚಣಿ ಹಣ ಮುಣಿಸ್ಕೊಂಡ್ಬಿಟ್ಟಿದ್ರು ಅವ್ರು. ಹೋಗಿ ಕೇಳಿ ಬೇಜಾರಾಗಿ ಅವನು ಹೋರಾಟ ಪ್ರಾರಂಭ ಮಾಡಿದ. ಉತ್ತರ ಪ್ರದೇಶದ ಕಾನ್ಪುರದ ನಾಯಕತ್ವ ವಹಿಸಿಕೊಂಡವ್ರು ಯಾರು ಅಂದ್ರೆ ನಾನಾ ಸಾಹೇಬ್ ಅನ್ನುವಂತ ವ್ಯಕ್ತಿ ಉತ್ತರ ಪ್ರದೇಶದ ಕಾನ್ಪುರದ ನಾಯಕತ್ವ ವಹಿಸಿಕೊಂಡಿದ್ದ. ಆ ನಾನಾ ಸಾಹೇಬನಿಗೆ ಬೆಂಬಲವಾಗಿ ನಿಂತವ್ರು ಯಾರಂದ್ರೆ ತಾತ್ಯಾ ಟೋಪಿ ಅನ್ನುವಂತ ವ್ಯಕ್ತಿ. ನೋಡಿ, ಕಾನ್ಪುರದ ನಾನಾ ಸಾಹೇಬ್ ಮತ್ತು ತಾತ್ಯಾ ಟೋಪಿ ಇಬ್ರು ಕೂಡ್ಕೊಂಡು ಹೋರಾಟ ಮಾಡ್ತಾರೆ. ಇಲ್ಲಿ ಈ ಹೋರಾಟವನ್ನು ಸಂಪೂರ್ಣವಾಗಿ ಶಮನ ಮಾಡಿದವರು ಯಾರು ಅಂದ್ರೆ ಜನರಲ್ ಹ್ಯಾವ್ಲಾಕ್ ಅನ್ನುವಂತ ವ್ಯಕ್ತಿ. ಬ್ರಿಟಿಷ್ ಅಧಿಕಾರಿಯಾಗಿರುವಂತ ಜನರಲ್ ಹ್ಯಾವ್ಲಾಕ್ ಅನ್ನುವಂತ ವ್ಯಕ್ತಿ ಇನ್ನೇನು ಗುಂಡು ಹಾರಿಸ್ಬೇಕಂದಾಗ ಕಾನ್ಪುರದ ನಾನಾ ಸಾಹೇಬ್ ಏನ್ ಮಾಡಿಬಿಡ್ತಾನಂದ್ರೆ ಕುದುರೆ ತಗೊಂಡು ನೇಪಾಳ ದೇಶಕ್ಕೆ ಓಡೋಗ್ಬಿಟ್ಟು ಹೊಡೆದ್ರೆ ಕುದುರೆ ತಗೊಂಡು ಬಿಟ್ರಲ್ಲಕ್ಕ ಹೊಡೆದ್ರೆ 4 ಹೆಜ್ಜೆಗ ತನ್ನ ಕುದುರೆ ತಗೊಂಡು ಓಡದೆ ಕಾನ್ಪುರದ ನಾನಾ ಸಾಹೇಬ್ ಎಲ್ಲಿಗೆ? ನೇಪಾಳ ದೇಶಕ್ಕೆ ಓಡಿ ಹೋದ. ಆ ಗೊಂಬೆ ಚಿತ್ರ ಯಾಕೆ ಕಳ್ಸಕತ್ತು? ನೇಪಾಳದ ಅಲ್ಲಿ ಕುದುರೆ ತಗೊಂಡು ಎಲ್ಲಿ ಬೀಳ್ತಾ ಬಾ ಏಟ್ ಅಂತೇಳಿ ಅಪಾರ ಪ್ರಮಾಣದ ಸೈನ್ಯವನ್ನು ಬಿಟ್ಟು, ಎಲ್ಲಾ ಸಾಮ್ರಾಜ್ಯ ಬಿಟ್ಟು, ನಾ ಬದುಕಿದ್ರೆ ಸಾಕಾಯ್ದೋ ಮರ ಅಂತೇಳಿ ತನ್ನೆಲ್ಲ ಸೈನ್ಯವನ್ನು ತೆಗೆದುಕೊಂಡು ಎಲ್ಲಿ ಓಡಿ ಹೋದ ಅಂತಂದ್ರೆ ನೇಪಾಳ ದೇಶಕ್ಕೆ ಓಡಿ ಹೋದ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗಿದೆ ನೋಡಿ. 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನೇಪಾಳ ದೇಶಕ್ಕೆ ಹೋಗಿರುವಂತ ಇಬ್ರು ಮಹಿಳೆಯರು ಯಾರಂದ್ರೆ ಒಬ್ರು ನಾನಾ ಸಾಹೇಬ, ಇನ್ನೊಬ್ರು ಯಾರು ಅಂತಂದ್ರೆ ಬೇಗಂ ಹಜರತ್ ಮಹಲ್ ಮತ್ತು ನಾನಾ ಸಾಹೇಬ್ ಎಲ್ಲಿ ಓಡಿ ಹೋದವರು ಅಂದ್ರೆ ನೇಪಾಳ ದೇಶಕ್ಕೆ ಓಡಿ ಹೋದರು.
ಯುದ್ಧ ಭೂಮಿಯನ್ನು ಬಿಟ್ಟು ಓಡಿ ಹೋದಂತ ಇಬ್ರು ವ್ಯಕ್ತಿಗಳು ಯಾರು? ಒಂದ್ ಕಡೆ ನಾನಾ ಸಾಹೇಬ, ಇನ್ನೊಂದು ಕಡೆ ಲಕ್ನೋ ಔಧದ ಮಹಿಳೆ ಆಗಿರುವಂತ ಬೇಗಂ ಹಜರತ್ ಮಹಲ್ ಅವರು. ಇದು ಕ್ವಶನ್ ಆಗಿದೆ. ಇನ್ನು ತಾಂತ್ಯಾ ಟೋಪಿನ ವಿಶೇಷ ಏನು? ನಾನಾ ಸಾಹೇಬನೊಂದಿಗೆ ಕಾನ್ಫರ್ದಲ್ಲಿ ಸೇರ್ಪಡೆಯಾಗಿರುವಂತ ತಾಂತ್ಯಾ ಟೋಪನನ್ನ ಸಂಪೂರ್ಣವಾಗಿರುವಂತ ದಂಗೆಯನ್ನ ಶಮನ ಮಾಡುವಂತ ಸಮಯದಲ್ಲಿ ತಾಂತ್ಯಾ ಟೋಪಿ ಯಾರಿಗೆ ಬೆಂಬಲಿಸ್ತಾನಂದ್ರೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರಿಗೆ ಬೆಂಬಲಿಸ್ತಾರೆ. ಅದೊಂದು ಹೋರಾಟದ ಭಾಗ, ಆಮೇಲೆ ನೋಡೋಣ. ಇನ್ನ ಇಲ್ಲಿ ಉತ್ತರ ಪ್ರದೇಶದ ಔದ್ ಅನ್ನುವಂತ ಸ್ಥಳ ನಿಮ್ಗೆಲ್ಲ ಗೊತ್ತದೆ. ಆ ಉತ್ತರ ಪ್ರದೇಶದ ಔಧ 1857ರ ದಂಗೆಯಲ್ಲಿ ಬೂದಿ ಮುಚ್ಚಿದ ಕೆಂಡವಾಗಿತ್ತು ಅಂತ. ಉತ್ತರ ಪ್ರದೇಶದ ಔದ್ ಇದೆಯಲ್ಲ, ಆ ಉತ್ತರ ಪ್ರದೇಶದ ಔದ್ ಅನ್ನುವಂತ ಸ್ಥಳ ಬೂದಿ ಮುಚ್ಚಿದ ಕೆಂಡವಾಗಿತ್ತು 1857ರ ದಂಗೆಯಲ್ಲಿ. ಅಲ್ಲಿಯ ಮಹಿಳೆ, ಅಲ್ಲಿಯ ರಾಣಿ ಮಹಾರಾಣಿ ಯಾರು ಅಂದ್ರ ಹಜರತ್ ಮಹಲ್ ಮತ್ತು ಆತನ ದತ್ತಕ ಪುತ್ರ ಬೇಗಂ ಹಜರತ್ ಮಹಲ್ ಅಂತ ಕರಿತೀವಿ. ಬೇಗಂ ಹಜರತ್ ಮಹಲ್. ಆ ಬೇಗಂ ಹಜರತ್ ಮಹಲ್ ದತ್ತಕ ಪುತ್ರ ಯಾರು ಅಂದ್ರ ಬ್ರಿಜಿಸ್ ಅನ್ನುವಂತ ವ್ಯಕ್ತಿ. ಬ್ರಿಜಿಶ್ ಅನ್ನುವಂತ ವ್ಯಕ್ತಿ ಅದರ ನಾಯಕತ್ವಕ್ಕೆ ವಹಿಸಿಕೊಂಡು ಹೋರಾಟವನ್ನು ಮಾಡ್ತಿರ್ತಾನೆ. ಆ ಸಮಯದಲ್ಲಿ ಆ ಒಂದು ಪ್ರದೇಶದ ಮೇಲೆ ದಾಳಿಯನ್ನು ಮಾಡಿದವರು ಯಾರಂದ್ರ ಜನರಲ್ ಕ್ಯಾಂಪಬೆಲ್ ಅನ್ನುವಂತ ವ್ಯಕ್ತಿ. ಜನರಲ್ ಕ್ಯಾಂಪಬೆಲ್ ಅಥವಾ ಕ್ಯಾಂಪಬೆಲ್ ಅನ್ನುವಂತ ವ್ಯಕ್ತಿ ಏನ್ ಮಾಡಿಬಿಡ್ತಾನೆ, ಆ ಪ್ರದೇಶವನ್ನು ವಶಪಡಿಸಿಕೊಂಡ್ಬಿಡ್ತಾನೆ. ಜನರಲ್ ಕ್ಯಾಂಪಬೆಲ್ ಅನ್ನುವಂತ ವ್ಯಕ್ತಿ ಆ ಪ್ರದೇಶವನ್ನು ವಶಪಡಿಸಿಕೊಂಡು ಸಂಪೂರ್ಣವಾಗಿ ಅಲ್ಲಿ ಇರುವಂತ ಎಲ್ಲ ಸ್ವತಂತ್ರ ಹೋರಾಟಗಾರರ ದಂಗೆಯನ್ನ ಶಮನ ಮಾಡುವಲ್ಲಿ ಯಶಸ್ವಿ ಆಗ್ತಾನೆ ಜನರಲ್ ಕ್ಯಾಂಪಬೆಲ್. ನೋಡಿ, ಆರಂಭದಲ್ಲಿ ಪಶ್ಚಿಮ ಬಂಗಾಳದ ಬ್ಯಾರಕ್ಪುರದಲ್ಲಿ ಹೋರಾಟ, ನಂತರ ಉತ್ತರ ಪ್ರದೇಶದ ಲಕ್ನೋದಲ್ಲಿ ಮೀರತ್ದಲ್ಲಿ ಹೋರಾಟ, ಮೀರತ್ ಆದ್ಮೇಲೆ ದೆಹಲಿಯ ಚಕ್ರವರ್ತಿ 2ನೇ ಬಹದ್ದೂರ್ ಶಾ, ಕಾನ್ಪುರದ ನಾನಾ ಸಾಹೇಬ, ಉತ್ತರ ಪ್ರದೇಶದ ಔಧದಲ್ಲಿ ಬೇಗಂ ಹಜರತ್ ಮಹಲ್, ಅವರ ಮಗನಾಗಿರುವಂತ ಯಾರು ಬ್ರಿಜಿಶ್ ಅನ್ನುವಂತ ವ್ಯಕ್ತಿ. ಆ ಬ್ರಿಜಿಶ್ ಅನ್ನುವಂತ ವ್ಯಕ್ತಿಯನ್ನು ಕೂಡ ಬಂಧಿಸ್ತಾರೆ. ಇಲ್ಲಿ ಈ ದಂಗೆ ಮತ್ತೆ ನೇರವಾಗಿ ಯಾವ ಸ್ಥಳಕ್ಕೆ ಆರಂಭವಾಯಿತು ಅಂತಂದ್ರೆ ನೇರವಾಗಿ ರಾಣಿ ಲಕ್ಷ್ಮೀಬಾಯಿ ಹೋರಾಟ, ಉತ್ತರ ಪ್ರದೇಶ. ನೋಡಿ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಹೋರಾಟ ದೇಶದಲ್ಲಿ ಮರೆಯಲಾರಂತ ಹೋರಾಟ. ಉತ್ತರ ಪ್ರದೇಶ ಮಧ್ಯಪ್ರದೇಶದ ಮಧ್ಯಭಾಗವಾಗಿರುವಂತ ಝಾನ್ಸಿ ಅನ್ನುವಂತ ಸ್ಥಳ. ಝಾನ್ಸಿಯ ರಾಣಿ ಲಕ್ಷ್ಮೀಬಾಯಿ ತನ್ನ ದತ್ತಕ ಪುತ್ರ ಲಕ್ಷ್ಮೀಬಾಯಿ ತನ್ನ ದತ್ತಕ ಪುತ್ರ ಯಾರು ದಾಮೋದರನ್ನ ತನ್ನ ಹಿಂದ ಬೆನ್ನಿಗೆ ಕಟ್ಟಿಕೊಂಡು ಹೋರಾಟವನ್ನು ಮಾಡ್ತಾ ಇದ್ದಳು. ಝಾನ್ಸಿಯ ರಾಣಿ ಲಕ್ಷ್ಮೀಬಾಯಿ ಆ ದತ್ತಕ ಪುತ್ರನ ತನ್ನ ಬೆನ್ನಿಗೆ ಕಟ್ಟಿಕೊಂಡು ಹೋರಾಟವನ್ನು ಮಾಡುವಂತ ಸಮಯದಲ್ಲಿ ಝಾನ್ಸಿಯ ರಾಣಿ ಲಕ್ಷ್ಮೀಬಾಯಿ ಆ ಹೋರಾಟವನ್ನು ಮಾಡುವ ಸಮಯದಲ್ಲಿ ಅವರಿಗೆ ಬೆಂಬಲಿಸಿದಂತ ಇನ್ನೊಂದು ಅಗಾಧವಾದ ಶಕ್ತಿ ಯಾರಂದ್ರೆ ತಾಂತ್ಯಾ ಟೋಪೆ ಬೆಂಬಲಿಸ್ತಾನೆ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಹೋರಾಟವನ್ನು ಮಾಡುವಂತ ಸಮಯದಲ್ಲಿ ಹ್ಯೂಗ್ರೋಸ್ ಅನ್ನುವಂತ ವ್ಯಕ್ತಿ, ಹ್ಯೂಗ್ರೋಸ್ ಅನ್ನುವಂತ ಬ್ರಿಟಿಷ್ ಅಧಿಕಾರಿ ಏನ್ ಮಾಡ್ತಾನಂದ್ರೆ ರಾಣಿ ಲಕ್ಷ್ಮೀಬಾಯಿಗೆ ಗುಂಡಿಟ್ಟು ಕೊಲ್ತಾನೆ. ಯುದ್ಧ ಭೂಮಿಯಲ್ಲಿ ಹೋರಾಡುತ್ತಲೇ ಯುದ್ಧ ಭೂಮಿಯಲ್ಲಿ ನಮ್ಮನ್ನು ಅಗಲಿದಂತ ಒಬ್ಬಳು ವೀರ ಮಹಿಳೆ ಯಾರಂದ್ರೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ಅದಕ್ಕೆ ಹ್ಯೂಗ್ರೋಸ್ ಅನ್ನುವಂತ ಇತಿಹಾಸಕಾರ ಹೇಳ್ತಾನೆ, ಆ ಹೆಣ್ಣು ಮಗಳ ಪರಾಕ್ರಮ ಭಾರತ ದೇಶದ 1857ರ ದಂಗೆಯಲ್ಲಿ ಮರೆಯಲಾರದಂತ ಹೋರಾಟ. ಅಂತ ಒಂದು ಮಹನೀಯ ಯಾರು ಅಂತಂದ್ರೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತ ಹೇಳಿ ಹ್ಯೂಗ್ರೋಸ್ ಅನ್ನುವಂತ ಇತಿಹಾಸಕಾರ ಈ ಪಾಯಿಂಟ್ ಅನ್ನು ಹೇಳ್ತಾನೆ. 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ವೀರಾವೇಶದಿಂದ ಹೋರಾಟದ ಮಹಿಳೆ ತನ್ನ ಮಗನನ್ನಾಗಿರುವಂತ ದಾಮೋದರನ ಬೆನ್ನಿಗೆ ಕಟ್ಟಿಕೊಂಡು ಹೋರಾಟವನ್ನು ಮಾಡುವಂತ ಸಮಯದಲ್ಲಿ ಹ್ಯೂಗ್ರೋಸ್ ಅಂದ, ಎಲ್ಲಿ ಕಡಿತಾಳ ಬಾರ್ಲಿ ನಾನು ಕಡ್ದು ಬಿಡ್ತಾಳ ಅಂತ ಹೇಳಿ ದೂರ ನಿಂತು ಗುಂಡಿಟ್ಟು ಹೊಡಿತಾನೆ. ಬಿಟ್ಟು ಮೊದಲು ಓಡಿ ದೂರ ಹೋಗಿ ಏನ್ ಮಾಡ್ತಾನಂದ್ರೆ ನೇರವಾಗಿ ಆ ಹೆಣ್ಣು ಮಗಳ ಹಣೆಗೆ ಗುಂಡಿಟ್ಟು ಕೊಲ್ತಾನೆ. ಅಂತ ಹ್ಯೂಗ್ರೋಸ್ ಹೇಳ್ತಾನೆ 1857ರ ದಂಗೆಯಲ್ಲಿ ಪರಾಕ್ರಮದ ವೀರ ಹೋರಾಟಗಾರತಿ ಯಾರಂದ್ರೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಆದ್ರ ದೇಶದ್ರೋಹಿಯಾಗಿರುವಂತ ಮಾನಸಿಂಗ್ ಅನ್ನುವಂತ ವ್ಯಕ್ತಿ. ಇದು ಕ್ವಶನ್ ಆಗಿದೆ. ದೇಶದ್ರೋಹಿಯಾಗಿರುವಂತ ಮಾನಸಿಂಗ್ ಅನ್ನುವಂತ ವ್ಯಕ್ತಿ ಏನ್ ಮಾಡ್ತಾನಂದ್ರೆ ಗ್ವಾಲಿಯರ್ ಶಿಂದ್ಯದ ಪಾಳೆಗಾರನಾಗಿದ್ದವ. ಗ್ವಾಲಿಯರ್ ಶಿಂದೆ, ನಾನು ಹೇಳಿದೆ ನಿನ್ಗೆ, ಅತ್ಯಂತ ಅಳಬುರ್ಕಿ ಯಾರಂದ್ರೆ ಶಿಂದೆ. ಗ್ವಾಲಿಯರ್ ಶಿಂದೆಯನ್ನ ಪಾಳೆಗಾರನಲ್ಲಿ ಕೆಲಸ ಮಾಡುವಂತ ಒಬ್ಬ ಹೋರಾಟಗಾರನಾಗಿರುವಂತ ಮಾನಸಿಂಗ ಏನ್ ಮಾಡ್ತಾನಂದ್ರೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯ ಆ ಒಂದು ದಂಡನಾಯಕ, ಕಾನ್ಪುರದ ನಾನಾ ಸಾಹೇಬನ ದಂಡನಾಯಕನಾಗಿರುವಂತ ತಾಂತ್ಯಾ ಟೋಪಿಯನ್ನ ಬ್ರಿಟಿಷರಿಗೆ ಬಂಧಿಸಿ ಕೊಡುವುದರ ಮೂಲಕ ಈ ಹೋರಾಟದಲ್ಲಿ ವೀರಾವೇಶದಿಂದ ಹೋರಾಡುತ್ತಲೇ ಅವರಿಗೆ ಶರಣಾಗತಿ ಆಗ್ತಾನೆ. ಶರಣಾಗತಿ ಆದ್ಮೇಲೆ ಆತನಿಗೆ ಮರಣದಂಡನೆ ಆಗ್ತದೆ. ಯಾರಿಗೆ? ತಾಂತ್ಯಾ ಟೋಪಿಗೆ.
ಹೀಗೆ 1857ರ ದಂಗೆ ಕೇವಲ ಭಾರತ ದೇಶದ ಗಂಗಾ ನದಿಯ ತೀರದಲ್ಲಿ ಅಷ್ಟೇ ಅಲ್ಲ, ಕೆಲವೊಂದು ಪ್ರದೇಶ ಬೇರೆ ಬೇರೆ ಸ್ಥಳಗಳಲ್ಲಿ ಹೋರಾಟ ಪ್ರಾರಂಭ ಆಗಿತ್ತು. ಬಿಹಾರದ ಜಗದೀಶ್ಪುರ್, ನಾವಾಗಲೇ ಹೇಳಿದೆ, ಇದನ್ನು ಬರ್ಕೋರಿ. ಬಿಹಾರದ ಜಗದೀಶ್ಪುರದಲ್ಲಿ ಇದರ ನಾಯಕತ್ವ ವಹಿಸಿಕೊಂಡವರು ಯಾರು ಅಂತ ಕೇಳ್ತಾನೆ. ಕುನ್ವರ್ ಸಿಂಗ್ ಮತ್ತು ಅಮರ್ ಸಿಂಗ್ ಅನ್ನುವಂತ ವ್ಯಕ್ತಿ. ಕುನ್ವರ್ ಸಿಂಗ್ ಮತ್ತು ಅಮರ್ ಸಿಂಗ್ ಅನ್ನುವಂತ ವ್ಯಕ್ತಿ ಬಿಹಾರದ ಜಗದೀಶ್ಪುರದ ನಾಯಕತ್ವ ವಹಿಸಿಕೊಂಡಿದ್ರು. ಅಲಹಾಬಾದ್ ಮತ್ತು ಬನಾರಸದ ನಾಯಕತ್ವ ವಹಿಸಿಕೊಂಡವರು. ಅಲಹಾಬಾದ್ ಮತ್ತು ಬನಾರಸದ ನಾಯಕತ್ವ ವಹಿಸಿಕೊಂಡವರು ಯಾರು? 1857ರ ದಂಗೆಯಲ್ಲಿ ಅಲಹಾಬಾದ್ ಮತ್ತು ಬನಾರಸದ ನಾಯಕತ್ವ ವಹಿಸಿಕೊಂಡವರು ಲಿಯಾಕತ್ ಅಲಿ ಅನ್ನುವಂತ ವ್ಯಕ್ತಿ. ಲಿಯಾಕತ್ ಅಲಿ ಈತನನ್ನ ಗುಂಡಿಟ್ಟು ಕೊಂದಂತ ವ್ಯಕ್ತಿ ಯಾರು ಅಂದ್ರೆ ಕರ್ನಲ್ ನೀಲ್ ಅನ್ನುವಂತ ವ್ಯಕ್ತಿ. 1857ರ ದಂಗೆಯ ಪ್ರಮುಖ ನಾಯಕರು ಕೇಳ್ತಾನೆ. ಬಿಹಾರದ ಇನ್ನೇಗ IS ಕ್ವಶನ್ 2 ಕ್ವಶನ್ ಆಗಿಲ್ಲ ಇದ್ರ ಮೇಲೆ. ಬಿಹಾರದ ಜಗದೀಶ್ಪುರದ ನಾಯಕತ್ವ ವಹಿಸಿಕೊಂಡವರು ಕುನ್ವರ್ ಸಿಂಗ್ ಮತ್ತು ಅಮರ್ ಸಿಂಗ್ ಅನ್ನುವಂತ ವ್ಯಕ್ತಿ. ಅಲಹಾಬಾದ್ ಮತ್ತು ಬನಾರಸದ ನಾಯಕತ್ವ ವಹಿಸಿಕೊಂಡವರು ಲಿಯಾಕತ್ ಅಲಿ. ಇವನ ದಂಗೆಯನ್ನು ಶಮನ ಮಾಡಿದವರು ಯಾರಂದ್ರೆ ಕರ್ನಲ್ ನೀಲ್ ಅನ್ನುವಂತ ವ್ಯಕ್ತಿ. ರೋಹಿಲ್ಲ ನಾಯಕತ್ವ ವಹಿಸಿಕೊಂಡವರು ರೋಹಿಲ್ಲಖಂಡ ಮತ್ತು ಬರೈಲಿಯಲ್ಲಿ ಖಾನ್ ಬಹದ್ದೂರ್ ಖಾನ್ ಅನ್ನುವಂತ ವ್ಯಕ್ತಿ. ಖಾನ್ ಬಹದ್ದೂರ್ ಖಾನ್ ಅನ್ನುವಂತ ವ್ಯಕ್ತಿ ದಂಗೆಯ ನಾಯಕತ್ವ ವಹಿಸಿಕೊಂಡಿದ್ದ. ಈ ಹೋರಾಟದ ನಾಯಕತ್ವ ವಹಿಸಿಕೊಂಡವರು ಯಾರಂದ್ರೆ ಖಾನ್ ಬಹದ್ದೂರ್ ಖಾನ್. 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ರೋಹಿಲ್ಲಖಂಡ ಮತ್ತು ಬರೇಲಿಯ ನಾಯಕತ್ವ ವಹಿಸಿಕೊಂಡವರು ಯಾರಂದ್ರೆ ಖಾನ್ ಬಹದ್ದೂರ್ ಖಾನ್ ಅನ್ನುವಂತ ವ್ಯಕ್ತಿ ನಾಯಕತ್ವ ವಹಿಸಿಕೊಂಡಿದ್ದ. ಅಷ್ಟೇ ಅಲ್ಲದೆ ಈ ದಂಗೆಯ ಭಾರತದಲ್ಲಿ ಪ್ರಾದೇಶಿಕ ವಿಸ್ತರಣೆಗಾಗಿ ಲಾರ್ಡ್ ವೆಲ್ಲೆಸ್ಲಿ ಏನ್ ಮಾಡ್ತಾನಂದ್ರೆ ಬೇರೆ ಬೇರೆ ಸ್ಥಳಗಳಲ್ಲಿ ಇನ್ನು ಹೋರಾಟ. ಎಲ್ಲಿ ಇನ್ನೊಂದು ಪ್ರಮುಖವಾಗಿರುವಂತ ಘಟ್ಟ ಯಾವ ಸ್ಥಳ? ಫೈಜಾಬಾದ ನಾಯಕತ್ವ ವಹಿಸಿಕೊಂಡವರು ಯಾರು? ಫೈಜಾಬಾದ ನಾಯಕತ್ವ ವಹಿಸಿಕೊಂಡವರು ಉತ್ತರ ಪ್ರದೇಶದ ಫೈಜಾಬಾದ. ಮೌಲಾಬಿ ಅಹ್ಮದುಲ್ಲಾ ಅನ್ನುವಂತ ವ್ಯಕ್ತಿ. ಮೌಲಾಬಿ ಅಹ್ಮದುಲ್ಲಾ ಅನ್ನುವಂತ ವ್ಯಕ್ತಿ ಫೈಜಾಬಾದದಲ್ಲಿ. ಒರಿಸ್ಸಾದ ಸಂಬಲ್ಪುರದ ನಾಯಕತ್ವ ವಹಿಸಿಕೊಂಡವರು ಒರಿಸ್ಸಾದ ಸಂಬಲ್ಪುರದ ನಾಯಕತ್ವ ವಹಿಸಿಕೊಂಡವರು ಒರಿಸ್ಸಾ ರಾಜ್ಯದ ಸಂಬಲ್ಪುರದ ನಾಯಕತ್ವ ವಹಿಸಿಕೊಂಡವರು ಒಡಿಸ್ಸಾದ ಸಂಬಲ್ಪುರದ ನಾಯಕತ್ವ ವಹಿಸಿಕೊಂಡವರು ಯಾರು ವಹಿಸಿಕೊಂಡಿದ್ರು? ಸುರೇಂದ್ರ ಸಾಯಿ ಅನ್ನುವಂತ ವ್ಯಕ್ತಿ. ಸುರೇಂದ್ರ ಸಾಯಿ ಫೈಜಾಬಾದದಲ್ಲಿ ಮೌಲಾಬಿ ಅಹ್ಮದುಲ್ಲಾ, ಒರಿಸ್ಸಾ ರಾಜ್ಯದಲ್ಲಿ ಸುರೇಂದ್ರ ಸಾಯಿ, ರಾಜಸ್ಥಾನದ ಮಂಡ್ಸರ್ ಅನ್ನುವಂತ ಸ್ಥಳದಲ್ಲಿ ಈ ಮಂಡ್ಸರ್ ಎಂಬ ಸ್ಥಳದ ನಾಯಕತ್ವ ವಹಿಸಿಕೊಂಡವರು ಯಾರಂದ್ರ ಫಿರೋಜ ಶಾಹಿ ಅನ್ನುವಂತ ವ್ಯಕ್ತಿ. ಮಥುರಾದ ನಾಯಕತ್ವ ವಹಿಸಿಕೊಂಡವರು ಯಾರು? ಉತ್ತರ ಪ್ರದೇಶದ ಮಥುರಾದ ನಾಯಕತ್ವ ವಹಿಸಿಕೊಂಡವರು ದೇವಿ ಸಿಂಗ್. ಮಥುರಾದ ನಾಯಕತ್ವ ವಹಿಸಿಕೊಂಡವರು ದೇವಿ ಸಿಂಗ್. ರಾಜಸ್ಥಾನದ ಮಂಡ್ಸರದ ನಾಯಕತ್ವ ವಹಿಸಿಕೊಂಡವರು ಫಿರೋಜ್ ಶಾಹಿ. ಒಡಿಸ್ಸಾದ ಸಂಬಲ್ಪುರದ ನಾಯಕತ್ವ ವಹಿಸಿಕೊಂಡವರು ಸುರೇಂದ್ರ ಸಾಯಿ. ಫೈಜಾಬಾದದಲ್ಲಿ ಮೌಲಾಬಿ ಅಹ್ಮದುಲ್ಲಾ ಇದರ ಒಂದು ನಾಯಕತ್ವ ವಹಿಸಿಕೊಂಡಿರ್ತಾರೆ. ಗೋರಖ್ಪುರದಲ್ಲಿ ಉತ್ತರ ಪ್ರದೇಶದ ಗೋರಖ್ಪುರದ ನಾಯಕತ್ವ ವಹಿಸಿಕೊಂಡವರು ಯಾರು? ಉತ್ತರ ಪ್ರದೇಶದ ಗೋರಖ್ಪುರದ ನಾಯಕತ್ವ ವಹಿಸಿಕೊಂಡರು ಗಜಧರ್ ಸಿಂಗ್ ಅನ್ನುವಂತ ವ್ಯಕ್ತಿ ಈ ಹೋರಾಟದ ನಾಯಕತ್ವ ವಹಿಸಿಕೊಂಡಿದ್ದ. ರಾಜಸ್ಥಾನದ ಜೈಪುರ್ ಮತ್ತು ಬಿಕನೇರಿಯ ನಾಯಕತ್ವ ವಹಿಸಿಕೊಂಡವರು
ದಯಾಲ್ ಸಿಂಗ್ ಜೈ ದಯಾಲ್ ಸಿಂಗ್ ರಾಜಸ್ಥಾನದಲ್ಲಿ ಜೈ ದಯಾಲ್ ಸಿಂಗ್ ಅನ್ನುವಂತ ವ್ಯಕ್ತಿ ನಾಯಕತ್ವ ವಹಿಸಿಕೊಂಡಿದ್ದ. ಮದ್ರಾಸ್ ನಾಯಕತ್ವ ವಹಿಸಿಕೊಂಡವರು ತಮಿಳುನಾಡಿನ ಮದ್ರಾಸ್ ನಾಯಕತ್ವ ವಹಿಸಿಕೊಂಡವರು ಯಾರು? ವೀರಪಾಂಡ್ಯ, ಕಟ್ಟ ಬ್ರಾಹ್ಮಣ ವೀರಪಾಂಡ್ಯ ಮತ್ತು ಪುಲಿತಿವಾರಿ. ವೀರಪಾಂಡ್ಯ ಮದ್ರಾಸ್ನಲ್ಲಿ ವೀರಪಾಂಡ್ಯ ಮತ್ತು ಕಟ್ಟ ಬ್ರಾಹ್ಮಣನಾಗಿರುವ ವೀರಪಾಂಡ್ಯ ಮತ್ತು ಪುಲಿ ತಿವಾರಿ ಅನ್ನುವಂತ ವ್ಯಕ್ತಿ ಅಥವಾ ಪುಲಿ ತಿವಾರ ಅನ್ನುವಂತ ವ್ಯಕ್ತಿ ಇದರ ನಾಯಕತ್ವ ವಹಿಸಿಕೊಂಡಿದ್ದ. ನೋಡಿ, 1857ರ ದಂಗೆಯಲ್ಲಿ ಪಾಲ್ಗೊಂಡಂತ ಮಹನೀಯರು ಬೇರೆ ಬೇರೆ ಸ್ಥಳಗಳಲ್ಲಿ. ಮದ್ರಾಸ್ದಲ್ಲಿ ವೀರಪಾಂಡ್ಯ ಮತ್ತು ಪುಲಿ ತಿವಾರಿ, ಕಟ್ಟ ಬ್ರಾಹ್ಮಣನಾಗಿರುವಂತ ವೀರಪಾಂಡ್ಯ. ಕರ್ನಾಟಕ ರಾಜ್ಯದಲ್ಲಿ ಹಲಗಲಿಯ ಬೇಡರ ದಂಗೆ, ಹಲಗಲಿಯ ಬೇಡರು ಯಾರಿಲ್ಲಿ? ಜಡಗ ಮತ್ತು ಬಾಳ ಅನ್ನುವಂತ ವ್ಯಕ್ತಿ. ಹಲಗಲಿಯಲ್ಲಿ ಜಡಗ ಮತ್ತು ಬಾಳ. ಹಲಗಲಿಯ ದಂಗೆಯ ನಾಯಕತ್ವ ವಹಿಸಿಕೊಂಡವರು ಯಾರು? ಜಡಗ ಮತ್ತು ಬಾಳ. ಮುಂಡರಗಿಯ ಭೀಮರಾವ್ ಅನ್ನುವಂತ ವ್ಯಕ್ತಿ. ನರಗುಂದದ ಭಾವೆ ಭಾಸ್ಕರ್ ಮತ್ತು ಭಾಸ್ಕರ್ ರಾವ್. ಸುರಪುರದ ರಾಜ ವೆಂಕಟಪ್ಪ ನಾಯಕ. ಸೂಪಾದ ಹನುಮಪ್ಪ ನಾಯಕ. ಇನ್ನೂ ಅನೇಕ ಹೋರಾಟಗಾರರು. ನೋಡಿ, 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಲ್ಲಿಂದ ಆರಂಭ ಆಗಿತ್ತು? ಜರ್ನಿ ನೋಡಿ, ಎಲ್ಲಿಂದ ಆರಂಭ ಆಗಿ ಎಲ್ಲಿಯವರೆಗೆ ನೋಡಿ. ಪಶ್ಚಿಮ ಬಂಗಾಳದಲ್ಲಿ ನಡೆದಂತ ಹೋರಾಟ. ಪಶ್ಚಿಮ ಬಂಗಾಳದಲ್ಲಿ 1857 ಮಾರ್ಚ್ 29ನೇ ತಾರೀಕು ಮಂಗಳ ಪಾಂಡೆ ಅನ್ನುವಂತ ವ್ಯಕ್ತಿ ಮೇಜರ್ ಸರ್ಜೆಂಟ್ ಹಡ್ಸನ್ ಅನ್ನುವಂತ ವ್ಯಕ್ತಿಯನ್ನು ಕೊಲ್ಲುವುದರ ಮೂಲಕ, ಲೆಫ್ಟಿನೆಂಟ್ ಬಾಗ್ ಅನ್ನುವಂತ ವ್ಯಕ್ತಿ ಕೊಲ್ಲುವುದರ ಮೂಲಕ ದಂಗೆ ಆರಂಭಗೊಂಡಂತ ಸ್ಥಳ. ಅದಾದ ನಂತರ 1857 ಮೇ 10ರಂದು 1857 ಮೇ 10ನೇ ತಾರೀಕು ಉತ್ತರ ಪ್ರದೇಶದ ಮೀರತದ ನಾಯಕತ್ವ ವಹಿಸಿಕೊಂಡವರು ಯಾರು? ಕದಮ್ ಸಿಂಗ್ ನೇರವಾಗಿ ಎಲ್ಲಿ ಹೋಗ್ತಾನೆ? ದೆಹಲಿಗೆ ಪ್ರವೇಶ ಮಾಡ್ತಾನೆ. ದೆಹಲಿಯಲ್ಲಿ ಯಾರು ಅಂದ್ರೆ ದೆಹಲಿ ಚಳವಳಿ, ದೆಹಲಿಯ ನಾಯಕತ್ವ ವಹಿಸಿಕೊಂಡವರು ಎರಡನೇ ಬಹದ್ದೂರ್ ಶಾ. ಎರಡನೇ ಬಹದ್ದೂರ್ ಶಾನ ದಂಡ ನಾಯಕ ಯಾರು? ಬಕತ ಖಾನ್ ಮತ್ತು ಎರಡನೇ ಬಹದ್ದೂರ್ ಶಾ ಸೋಲಿಸಿದಂತ ಅಧಿಕಾರಿಗಳು ಜನರಲ್ ನಿಕೋಲ್ಸನ್ ಮತ್ತು ವಿಲಗ್ದ್ ಬಿ ಅನ್ನುವಂತ ವ್ಯಕ್ತಿ. ಜನ್ನತ್ ಮಹಲ್ ಎರಡನೇ ಬಹದ್ದೂರ್ ಶಾನ ಹೆಂಡತಿ. ಇವರಿಬ್ಬರನ್ನ ಎಲ್ಲಿ ಗಡಿಪಾರು ಮಾಡ್ತಾರಂದ್ರೆ ಬರ್ಮಾ ದೇಶ ಅಥವಾ ಮಯನ್ಮಾರ್ ದೇಶದ ರಂಗನೂರಿಗೆ ಗಡಿಪಾರು ಮಾಡ್ತಾರೆ. ಕಾನ್ಪುರದ ನಾನಾ ಸಾಹೇಬ್ ಮತ್ತು ತ್ಯಾಂತ್ಯ ಟೋಪಿ ಅವರು ಹೋರಾಟ ಮಾಡ್ತಾರೆ. ಕಾನ್ಪುರದ ನಾನಾ ಸಾಹೇಬ್ ಮತ್ತು ತ್ಯಾಂತ್ಯ ಟೋಪಿಯ ದಂಗೆಯನ್ನ ಶಮನ ಮಾಡಿದಂತ ವ್ಯಕ್ತಿ ಯಾರು? ಜನರಲ್ ಹ್ಯಾವ್ಲಾಕ್. ನಾನಾ ಸಾಹೇಬ್ ಎಲ್ಲಿಗೆ ಓಡಿ ಹೋದಂದ್ರೆ ನೇಪಾಳ ದೇಶಕ್ಕೆ ಓಡಿ ಹೋಗ್ತಾನೆ. ನೇಪಾಳ ದೇಶಕ್ಕೆ. ಅಷ್ಟೇ ಅಲ್ಲದೆ ಈ ಔಧದಲ್ಲಿ ಉತ್ತರ ಪ್ರದೇಶದ ಔಧ ಏನಾಗಿತ್ತು ಅಂದ್ರೆ 1857ರ ದಂಗೆಯಲ್ಲಿ ಬೂದಿ ಮುಚ್ಚದ ಕೆಂಡವಾಗಿತ್ತು ಅಂತ ಕರಿತೀವಿ. ಆ ಉತ್ತರ ಪ್ರದೇಶದ ಔಧದಲ್ಲಿ ಬೇಗಂ ಹಜರತ್ ಮಹಲ್ ಬ್ರಿಜಿಷ್ ಕ್ವಾಜಿ ಅನ್ನುವಂತ ವ್ಯಕ್ತಿ. ಇಲ್ಲಿ ಬ್ರಿಜಿಷ್ ಅನ್ನುವಂತ ಮಗ ಇರ್ತಾನೆ. ಅವ್ರ ದಂಗೆಯನ್ನು ಕೂಡ ಶಮನ ಮಾಡಿದವರು ಯಾರಂದ್ರೆ ಜನರಲ್ ಕ್ಯಾಂಪ್ಬೆಲ್ ಅನ್ನುವಂತ ವ್ಯಕ್ತಿ. ಕ್ಯಾಂಪ್ಬೆಲ್. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ತನ್ನ ದತ್ತಕ ಪುತ್ರನಾಗಿರುವಂತ ದಾಮೋದರನನ್ನ ತನ್ನ ಬೆನ್ನಿಗೆ ಕಟ್ಟಿಕೊಂಡು ಹೋರಾಟವನ್ನು ಮಾಡುವಾಗ ಹುಗ್ರೋಸ್ ಅನ್ನುವಂತ ಒಬ್ಬ ವ್ಯಕ್ತಿ ಗುಂಡಿಟ್ಟು ಕೊಲ್ತಾನೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಗೆ. ಹೋರಾಟದಲ್ಲಿ ವೀರ ಮರಣ ಅಪ್ಪಿರ್ತಕ್ಕಂಥ ಹೆಣ್ಣು ಮಗಳಂದ್ರೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ಆದ್ರೆ ನಾನಾ ಸಾಹೇಬ್ ಓಡಿ ಹೋದ. ಬೇಗಂ ಹಜರತ್ ಮಹಲ್ ನೇಪಾಳ ದೇಶಕ್ಕೆ ಓಡಿ ಹೋದಳು. ಇವ್ರು ಯಾರು ಇಲ್ಲ, ಇವ್ರು ವೀರ ಮರಣ ಅಪ್ಪಿದವರು, ಯುದ್ಧ ಭೂಮಿಯಲ್ಲಿ ಎದೆಗೆ ಕೊಟ್ಟು ಹೋರಾಟವನ್ನು ಮಾಡಿದವರು. ಹಾಗೆ ಬಿಹಾರದ ಜಗದೀಶ್ಪುರದಲ್ಲಿ ಕುನ್ವರ್ ಸಿಂಗ್ ಅಮರ್ ಸಿಂಗ್ ಅವರು, ಅಲಹಾಬಾದ್ ಬನಾರಸದಲ್ಲಿ ಲಿಯಾಕತ್ ಅಲಿ, ಕರ್ನಲ್ ನೀಲ್ ಅದನ್ನು ಶಮನ ಮಾಡ್ತಾನೆ. ರೋಹಿಲ್ಖಂಡದಲ್ಲಿ ಬರೈಲಿ ಮತ್ತು ರೋಹಿಲ್ಖಂಡದಲ್ಲಿ ಖಾನ್ ಬಹದ್ದೂರ್ ಖಾನ್. ಬಿಹಾರದ ಜಗದೀಶ್ಪುರದಲ್ಲಿ ಕುನ್ವರ್ ಸಿಂಗ್ ಅಮರ್ ಸಿಂಗ್, ಅಲಹಾಬಾದ್ ಬನಾರಸದಲ್ಲಿ ಲಿಯಾಕತ್ ಅಲಿ ಖಾನ್, ರೋಹಿಲ್ಖಂಡದಲ್ಲಿ ಬರೈಲಿಯಲ್ಲಿ ಖಾನ್ ಬಹದ್ದೂರ್ ಖಾನ್, ಫೈಜಾಬಾದದಲ್ಲಿ ಮೌಲಾಬಿ ಅಹ್ಮದುಲ್ಲಾ, ಒಡಿಶಾ ರಾಜ್ಯದ ಸಂಬಲ್ಪುರದಲ್ಲಿ ಸುರೇಂದ್ರ ಸಾಯಿ, ರಾಜಸ್ಥಾನದ ಮಂಡ್ಸರದಲ್ಲಿ ಫಿರೋಜ್ ಶಾಹಿ, ಮಥುರಾದಲ್ಲಿ ದೇವಿ ಸಿಂಗ್, ಮಣಿಪುರದಲ್ಲಿ ಅಸ್ಸಾಮದಲ್ಲಿ ಮಣಿರಾಮ ದತ್ತ, ಉತ್ತರ ಪ್ರದೇಶದ ಗೋರಖ್ಪುರದಲ್ಲಿ ಗಜಧರ್ ಸಿಂಗ್, ರಾಜಸ್ಥಾನದಲ್ಲಿ ಜೈದಲ್ ಸಿಂಗ್,
ಮದ್ರಾಸದಲ್ಲಿ ಕಟ್ಟ ಬ್ರಾಹ್ಮಣನಾಗಿರುವಂತ ವೀರಪಾಂಡ್ಯ ಮತ್ತು ಪುಲಿತಿವಾರಿ, ಹಲಗಲಿಯ ಜಡಗ ಮತ್ತು ಬಾಳ, ಮುಂಡರಿಗಿ ಭೀಮರಾವ್, ನರಗುಂದದ ಬಾವೆ ಭಾಸ್ಕರರಾವ್, ಸುರಪುರದ ರಾಜ ವೆಂಕಟಪ್ಪ ನಾಯಕ, ಆ ಸೂಪಾದಲ್ಲಿ ಹನುಮಪ್ಪ ನಾಯಕ ಅನ್ನುವಂತ ವ್ಯಕ್ತಿ. ಇವರೆಲ್ಲ ಏನ್ ಮಾಡಿದಾರೆ ಅಂದ್ರೆ 1857ರ ದಂಗೆಯ ನಾಯಕತ್ವ ವಹಿಸಿಕೊಂಡಿದ್ದರು.